ಹೊಸದಾಗಿ ಆರಂಭವಾಗಿದ್ದ ಅಬಚೂರಿನ ಪೋಸ್ಟ್ ಆಫೀಸ್ನಲ್ಲಿ ಹಂಗಾಮಿಯಾಗಿ ಪೋಸ್ಟ್ ಮಾಸ್ಟರ್ನಾಗಿದ್ದ ಬೋಬಣ್ಣ ಇಂದು ಅತ್ಯಂತ ಅಸಂತುಷ್ಟನೂ ತೊಂದರೆಗೊಳಗಾದವನೂ ಆಗಿದ್ದನು. ಮೊದಲು ಅವನು ಅಬಚೂರಿನ ಸಾಹುಕಾರರಾದ ಅಲ್ಲಿಜಾನ್ ಸಾಬರ ತೋಟದಲ್ಲಿ ರೈಟರ್ ಕೆಲಸ ಮಾಡುತ್ತಿದ್ದನು. ಪೋಸ್ಟ್ ಆಫೀಸು ಅಬಚೂರಿನಲ್ಲಿ ಹೊಸದಾಗಿ ತೆರೆದಾಗ ಬೋಬಣ್ಣ ಸಾಯಂಕಾಲ 1 ಗಂಟೆ, ಬೆಳಿಗ್ಗೆ 1 ಗಂಟೆ ಹಂಗಾಮಿಯಾಗಿ ಪೋಸ್ಟ್ ಮಾಸ್ಟರ ಕೆಲಸ ಮಾಡಲು ಒಪ್ಪಿದ್ದನು. ಬೋಬಣ್ಣ ಒಪ್ಪದಿದ್ದರೆ ಅಬಚೂರಿಗೆ ಪೋಸ್ಟ್ ಆಫೀಸು ಬರಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ಅಲ್ಲಿ ಇನ್ನೂ ಯಾರಿಗೂ ಇಂಗ್ಲಿಷ್ ಅಕ್ಷರಗಳು ತಿಳಿಯುತ್ತಲೇ ಇರಲಿಲ್ಲ. ಹಾಗೂ ಇಂಗ್ಲಿಷ್ ತಿಳಿದವರಾರೂ ಆ ಕೊಂಪೆಗೆ ಅಷ್ಟೊಂದು ಸಣ್ಣ ಸಂಬಳಕ್ಕೆ ಬಂದು ಕೆಲಸ ಮಾಡಲು ತಯಾರಿರಲಿಲ್ಲ. ಬೋಬಣ್ಣ ಒಪ್ಪಿದ ನಂತರ ಅವನ ಅತ್ತೆ ಮನೆಯೇ ಪೋಸ್ಟ್ ಆಫೀಸಾಗಿ ಹಂಗಾಮಿಯಾಗಿ ರೂಪಾಂತರಗೊಂಡಿತು. ಹೀಗಾಗಿ ಪೋಸ್ಟ್ ಆಫೀಸು ತೆರೆದ ಕೆಲವೇ ದಿನಗಳಲ್ಲಿ ಬೋಬಣ್ಣನು ಪೋಸ್ಟ್ ಆಫೀಸು ಅವಿಭಾಜ್ಯ ಅಂಗಗಳೆನ್ನುವಂತಾಯಿತು. ಪೋಸ್ಟ್ ಆಫೀಸು ಆರಂಭವಾಯಿತು. ಎಲ್ಲರೂ ಬೋಬಣ್ಣನನ್ನು ಪೋಸ್ಟ್ ಮಾಸ್ಟರೇ ಎಂದು ಗೌರವದಿಂದ ಕರೆಯುತ್ತಿದ್ದರು. ಬೋಬಣ್ಣನಿಗೆ ತಾನೊಬ್ಬ ದಿಲ್ಲಿಯೊಡನೆ ಸಂಪರ್ಕ ಹೊಂದಿರುವ ಭಾರತದ ಪ್ರಜೆ ಎಂಬ ಹೆಮ್ಮೆಯುಂಟಾಗತೊಡಗಿತು. ಬೋಬಣ್ಣನ SLC-ವರೆಗಿನ ಇಂಗ್ಲಿಷ್ ಅವನ ಎಷ್ಟೋ ಪೋಸ್ಟ್ ಆಫೀಸಿನ ಕೆಲಸ ಕಾರ್ಯಗಳಿಗೆ ಸಾಲದಾಗುತ್ತಿತ್ತು. ಅದಕ್ಕಾಗಿ ಅವನೊಂದು ಹಳೆ ಇಂಗ್ಲಿಷ್ ಕನ್ನಡ ಡಿಕ್ಷನರಿಯನ್ನು ಇಟ್ಟುಕೊಂಡನು. ಬೋಬಣ್ಣನು ಅವನ ಅತ್ತೆ ಮನೆಯಲ್ಲಿಯೇ ವಾಸವಾಗಿದ್ದನು. ಆತನ ಅತ್ತೆಯೂ ಹೆಂಡತಿಯೂ ಸಾಬರ ತೋಟದಲ್ಲಿಯೇ ಬಹುಕಾಲದಿಂದ ಕೆಲಸ ಮಾಡಿಕೊಂಡು ಬಂದವರಾಗಿದ್ದರು. ಬೋಬಣ್ಣ ಸಕಲೇಶಪುರದ ಹತ್ತಿರ ಕೊಡಲಿಪೇಟೆ ಎಂಬ ಒಂದು ಹಳ್ಳಿಯವನಾಗಿದ್ದನು. ಅವನು ಅಲ್ಲಿ ಕೆಲಸವಿಲ್ಲದೆ ಪೋಖರಿ ತಿರುಗುತ್ತಿದ್ದಾಗ ಬೋಬಣ್ಣನ ಅತ್ತೆ ಮಾಚಮ್ಮನೆ ಅವನನ್ನು ಕರೆತಂದು ಮಗಳಿಗೆ ಮದುವೆ ಮಾಡಿ ಮನೆಯಲ್ಲಿಯೇ ಇರಿಸಿಕೊಂಡಿದ್ದಳು. ಓದಿದ ಹುಡುಗನಿಂದು ಅಲ್ಲಿಜಾನ್ ಸಾಬರ ಬಳಿ ಕೇಳಿ ಒಂದು ಕೆಲಸವನ್ನು ಕೊಡಿಸಿದ್ದಳು. ಬೋಬಣ್ಣನಿಗೆ ತಂದೆ ತಾಯಿ ಇವರು ಯಾರೂ ಇರಲಿಲ್ಲ. 2 ಅಣ್ಣಂದಿರು ಮಾತ್ರ ಇದ್ದರು. ಬೋಬಣ್ಣ ಅತ್ತೆ ಮನೆಗೆ ಹೋಗುವುದಾಗಿ ಹೇಳಿದಾಗ ಸಂತೋಷಗೊಂಡು ಮರುಮಾತಾಡದೆ ಒಪ್ಪಿ ಸಮ್ಮತಿಸಿದ್ದರು. ಸ್ವಭಾವತಃ ಒಳ್ಳೆಯವನೇ ಆಗಿದ್ದ ಬೋಬಣ್ಣನು ಕೆಲಸವಿಲ್ಲದಿರುವುದರಿಂದ ಕೊಡಲಿಪೇಟೆಯಲ್ಲಿ ಪೋಖರಿ ತಿರುಗುತ್ತಿದ್ದನು. ಮದುವೆಯಾಗಿ ಕೆಲಸ ದೊರೆತುದರಿಂದ ಈ ಪೋಖರಿಯ ಅಲೆತ ಸಂಪೂರ್ಣ ನಿಂತು ಹೋಗಿತ್ತಿತು. ಈ ಪರಿಯಾಗಿ ಸುಮಾರು 3-4 ವರ್ಷಗಳವರೆಗೆ ನೆಮ್ಮದಿಯಿಂದ ಕಾಲ ಹಾಕಿದ್ದ ಬೋಬಣ್ಣ ಇಂದು ಅತ್ಯಂತ ಅಸಂತುಷ್ಟನೂ ದುಃಖಿಯುಮಾಗಿದ್ದನು. ಏಕೆ ಸಂಕಟಗ್ರಸ್ತನಾಗಿದ್ದೇನೆಂದು ಅವನಿಗೆ ಬಗೆಹರಿಯದಾಯಿತು. ಸಂಕಟಗಳಿಗೆ ಅವನು ಕಾರಣ ಕಂಡುಹಿಡಿಯುವುದಿರಲಿ, ಸಂಕಟಗಳೇ ಏನೆಂದು ಅವನಿಗೆ ಅರ್ಥವಾಗಿರಲಿಲ್ಲ. ಬೋಬಣ್ಣ ಕೆಲಸ ಆರಂಭಿಸಿದಾಗ ಅಲ್ಲಿಜಾನ್ ಸಾಬರ ಮಗನಿಗೆ ಬಂದ ಒಂದು ಕಾಗದ ಕದ್ದಿದ್ದನು. ಒಮ್ಮೊಮ್ಮೆ ತನ್ನ ಈ ಕೃತ್ಯದಿಂದ ಪೋಸ್ಟ್ ಆಫೀಸಿಗೆ ಸಂಬಂಧಿಸಿದ ಯಾವುದಾದರೂ ದೆವ್ವವೋ ದೇವರೋ ಮುನಿತೋ ಎಂದು ಆಲೋಚನೆ ಮಾಡುತ್ತಿದ್ದನು. ಮಂಗಳೂರಿನಲ್ಲಿ ಓದುತ್ತಿದ್ದ ಅಲ್ಲಿಜಾನ್ ಸಾಬರ ಮಗ ಅಜೀಜ್ ರಜಕ್ಕೆ ಊರಿಗೆ ಬಂದಿದ್ದಾಗ ಅವನಿಗೆ ಯಾರೋ ಸ್ನೇಹಿತರು ಒಂದು ಕವರ್ ಕಳುಹಿಸಿದ್ದರು. ಅದೇನಿರಬಹುದೆಂದು ಬೋಬಣ್ಣನಿಗೆ ಕುತೂಹಲ ಆರಂಭವಾಯಿತು. ಮೊದಲು ಹಣವಿರಬಹುದೆಂದು ಶಂಕಿಸಿದನು. ಆದರೆ ಕೊನೆಗೆ ಅದೊಂದು ಪ್ರೇಮಪತ್ರವಿರಬಹುದೆಂದು ಗುಮಾನಿಯಾಯಿತು. ಅವನು ಆವರೆಗೂ ಕೂಡ ಒಂದೂ ಪ್ರೇಮ ಸಲ್ಲಾಪ ಕೇಳಿರಲಿಲ್ಲ. ಅಷ್ಟೇ ಅಲ್ಲದೆ ಮದುವೆಯಾದ ನಂತರವೂ ಕೂಡ ಒಂದೇ ಒಂದು ದಿನ ಹೆಂಡತಿಯೊಡನೆ ಹಾಗೆ ವ್ಯವಹರಿಸಿರಲಿಲ್ಲ. ಅತ್ತೆಯೂ ಸಹ ಇದ್ದ ಆ ಮನೆಯೊಳಗೆ ಬೋಬಣ್ಣನಿಗೆ ಅಂಥದ್ದಕ್ಕೆ ಅವಕಾಶ ಬಹಳ ಕಡಿಮೆಯಿತ್ತು. ಬೋಬಣ್ಣನಿಗೆ ಅವನ ಹೆಂಡತಿಯ ನಗ್ನತೆಯ ಸ್ಪರ್ಶದ ಅರಿವಿತ್ತೇ ಹೊರತು ಯಾವತ್ತೂ ಬೆಳಕಿನಲ್ಲಿ ಕಂಡೇ ಇರಲಿಲ್ಲ. ಅಜೀಜನಿಗೆ ಬಂದ ಕಾಗದವು ಪ್ರೇಮಪತ್ರವಿರಬಹುದೆಂದು ಸಂಶಯ ಬಂದೊಡನೆಯೇ ಬೋಬಣ್ಣನಿಗೆ ಕುತೂಹಲ ತಲೆಗೇರಿತು. ಎದೆ ಡವಡವ ಹೊಡೆದುಕೊಂಡಿತು. ಆ ಕಾಗದವನ್ನು ಕದ್ದು ಜೇಬಿಗೆ ಇಳಿಬಿಟ್ಟ. ಆ ದಿನವೆಲ್ಲ ಬೋಬಣ್ಣನ ಚರ್ಯೆಯೇ ಒಂದು ತರಹೆಯದಾಗಿತ್ತು. ಅನೇಕ ಬಾರಿ ಅದನ್ನು ಹಿಂತಿರುಗಿಸಬೇಕೆಂದು ಯೋಚಿಸಿದ. ಅದನ್ನು ಒಡೆದು ನೋಡಿದರೆ ಅದನ್ನು ಎಂದಿಗೂ ಹಿಂತಿರುಗಿಸಲ ಸಾಧ್ಯವಾಗುತ್ತದೆಂದು ಹೆದರಿ ಅದನ್ನು ಒಡೆದು ನೋಡಲೂ ಇಲ್ಲ, ಹಿಂತಿರುಗಿಸಲೂ ಇಲ್ಲ. ಬೋಬಣ್ಣನ ಹೆಂಡತಿಯ ಹೆಸರು ಕಾವೇರಿ. ಕಾವೇರಿಗೆ ಒಂದು ಹೆಣ್ಣು, ಒಂದು ಬಾರಿ ಮಗಳು, ಒಂದು ಗಂಡು ಮಗುವೂ ಇದ್ದಿತು. 2ನೇ ಹೆರಿಗೆಯಾದ ನಂತರ ಕಾವೇರಿ ಪುರುಸೊತ್ತು ಸಿಕ್ಕ ದಿನ ಮಾತ್ರ ಕೆಲಸಕ್ಕೆ ಹೋಗುತ್ತಿದ್ದಳು. ಇಲ್ಲದಿದ್ದರೆ ಅತ್ತೆಯೊಬ್ಬಳೇ ಕೆಲಸಕ್ಕೆ ಹೋಗುತ್ತಿದ್ದಳು. ಬೋಬಣ್ಣನ ಈ ಪರಿಯ ಚರ್ಯೆಯಿಂದ ಅವಳಿಗೆ ಏನೋ ಸಂಶಯ ಆರಂಭವಾಗಿ ಮನಿಯಾರ್ಡರ್ ಹಣವನ್ನೇನಾದರೂ ಸ್ವಂತಕ್ಕೆ ಉಪಯೋಗಿಸಿಕೊಂಡನೇ ಎಂದು ಗಾಬರಿಯಾದಳು. ಬೋಬಣ್ಣ ಮನಿಯಾರ್ಡರೊಂದರ 1 ರೂಪಾಯಿಯನ್ನು ಸ್ವಂತಕ್ಕೆ ಉಪಯೋಗಿಸಿ ದೊಡ್ಡ ರಾದ್ಧಾಂತವಾಗಿತ್ತು. ಬೋಬಣ್ಣ ಸ್ವಂತ ಸಂಬಳದಿಂದ ಅದನ್ನು ಕಟ್ಟಿ ಎಲ್ಲರೆದುರೂ ಅವಮಾನ ಅನುಭವಿಸಿದನು. ಆದುದರಿಂದ ಬೋಬಣ್ಣ ಕೆಲಸಕ್ಕೆ ತೋಟಕ್ಕೆ ಹೋದಾಗ ಪೋಸ್ಟ್ ಆಫೀಸಿನ ಬಳಿ ಯಾರು ಸುಳಿದರೂ ನಿಮ್ಮದು ಏನಾದರೂ ಮನಿಯಾರ್ಡರ್ ಬರಬೇಕಿತ್ತಾ ಎಂದು ಎಲ್ಲರನ್ನೂ ಕೇಳಿದ್ದಳು ಕಾವೇರಿ. ಬೋಬಣ್ಣ 4-6 ದಿನ ಕಳೆದ ನಂತರ ಇನ್ನೂ ಇದನ್ನು ಕೊಟ್ಟರೆ ಅದಕ್ಕೂ ಗುಮಾನಿ ಬರುತ್ತದೆ ಎಂದು ಬಗೆದು ಅದನ್ನು ಬಿಚ್ಚಿ ಓದಲು ನಿರ್ಧರಿಸಿದನು. ಆ ದಿನ ತೋಟಕ್ಕೆ ಹೋದವನು ಏನನ್ನೂ ನೋಡುವಂತಂತೆ ಆಳುಗಳು ಪಾಣದ ಒಂದು ಮರೆಗೆ ಹೋಗಿ ಅದನ್ನು ಒಡೆದು ನೋಡಿದನು. ಆ ಕವರಿನೊಳಗೆ ಒಂದು ಕಾರ್ಡ್ ಮಾತ್ರ ಇತ್ತು. ಹಾಗೂ ಉರ್ದು ಲಿಪಿಯಲ್ಲಿ ಅದರಲ್ಲಿ ಏನೇನೋ ಬರೆತಿತ್ತು. ಬೋಬಣ್ಣನಿಗೆ ಹತಾಶೆಯಾಯಿತು. ಅದರ ಬಗ್ಗೆ ಏನೇನೋ ಈವರೆಗೆ ಕಲ್ಪನೆ ಮಾಡಿಕೊಂಡುದಕ್ಕಾಗಿ ತನ್ನ ಮೇಲೆ ತನಗೇ ಮುನಿಸು ಬಂದಿತು. ಅಷ್ಟರಲ್ಲಿ ಆ ಕಾಗದವನ್ನು ಹಿಡಿದುಕೊಂಡವನು ಅದರ ಇನ್ನೊಂದು ಪಾರ್ಶ್ವಕ್ಕೆ ತಿರುಗಿಸಿದನು.
ಬೋಬಣ್ಣನಿಗೆ ಆ ಕಡೆ ಸೊಂಟದವರೆಗೆ ನಗ್ನಳಾದ ಹೆಂಗಸಿನ ಚಿತ್ರವೊಂದು ಕಂಡಿತು. ಅವಳ ಕೆಂಪು ಶರೀರ, ದುಂಡು ಕುಚಗಳು, ದೊರೆಸಾನಿಯಂತಹ ಮುಖ ಎಲ್ಲ ನೋಡಿ ಬೋಬಣ್ಣನಿಗೆ ಅಚ್ಚರಿಯಾಗಿ ಮೂಕನಾಗಿ ಹೋದನು. ಕೊಂಚ ಹೊತ್ತು ಅದರಲ್ಲೇ ತಲ್ಲೀನನಾಗಿದ್ದವನು ತಕ್ಕನೆ ಎಚ್ಚೆತ್ತು ಅದನ್ನು ಜೇಬಿನೊಳಗಿಟ್ಟುಕೊಂಡು ಕೆಲಸಕ್ಕೆ ಹಿಂದಿರುಗಿದನು. ಕೆಲಸ ಮಾಡುವಳಿಗೆ ಹಿಂದಿರುಗಿದ ಬೋಬಣ್ಣನ ನಾಚಿದ ಮುಖ ನೋಡಿ ಆಳುಗಳೆಲ್ಲ ಚಕಿತರಾದರು. ಆದರೆ ಬೋಬಣ್ಣ ಆ ಕವರಿನೊಳಗಿನ ಗೂಢತೆ ಬಯಲಾದುದಕ್ಕೋ ಏನೋ ನಿಧಾನವಾಗಿ ತನ್ನ ಉದ್ವಿಗ್ನತೆಯನ್ನು ಹತೋಟಿಗೆ ತಂದುಕೊಂಡನು. ಕೆಲಸ ಕಾರ್ಯಗಳ ಆವೇಗದಲ್ಲಿ ಅದನ್ನು ಮರೆಯಲೆತ್ನಿಸಿದನು. ಪೋಸ್ಟಾಫೀಸಿಗೆ ಸಾಕಷ್ಟು ಕೆಲಸ ಕಾರ್ಯ ಇರಲಿಲ್ಲ. ಆದುದರಿಂದ ಹೆಡ್ ಪೋಸ್ಟಾಫೀಸಿನಿಂದ ಸಾಕಷ್ಟು ಕಾಗದ ಪತ್ರಗಳ ವಹಿವಾಟು ಇಲ್ಲದಿದ್ದರೆ ಅದನ್ನು ಮುಚ್ಚಬೇಕಾಗುತ್ತದೆ ಎಂದು ಬೋಬಣ್ಣನಿಗೆ ಎಚ್ಚರಿಕೆ ಬಂದಿತು. ಬೋಬಣ್ಣ ಅದಕ್ಕಾಗಿ ವಿಶೇಷ ಗಮನವಹಿಸಿ ಅಕ್ಕಪಕ್ಕದ ಗ್ರಾಮಗಳೆಲ್ಲ ಹೋಗಿ ತಮ್ಮ ಪೋಸ್ಟಾಫೀಸಿನ ಮುಖಾಂತರವೇ ವ್ಯವಹರಿಸಬೇಕೆಂದು ಮನವಿ ಮಾಡಿಕೊಂಡನು. ಈ ಪ್ರಚಾರದ ದೆಸೆಯಿಂದ ಅವನು ಸುತ್ತಮುತ್ತಲಿನ ಅನೇಕ ನಿರಕ್ಷರ ಕುಕ್ಷಿಗಳ ಪರವಾಗಿ ಕಾಗದ ಬರೆಯಬೇಕಾಯಿತು ಮತ್ತು ಅವರಿಗೆ ಬಂದಿದ್ದ ಕಾಗದಗಳನ್ನು ಓದಿ ತಿಳಿಸಬೇಕಾಯಿತು. ಈ ದೆಸೆಯಿಂದ ಅವನಿಗೆ ಸುತ್ತಮುತ್ತಲಿನವರ ಎಲ್ಲಾ ವ್ಯವಹಾರ ಮತ್ತು ಒಳವ್ಯವಹಾರದ ಪರಿಚಯ ಅರಿವು ಆಗತೊಡಗಿತು. ಕಾಗದ ಬರೆಯುವಾಗ ಮತ್ತು ಅದನ್ನು ಅರ್ಥೈಸುವಾಗ ಎಷ್ಟೋ ಸಾರಿ ಅವನು ಸುತ್ತಮುತ್ತಲಿನ ವ್ಯವಹಾರವನ್ನು ನಿಯಂತ್ರಿಸುತ್ತಲೂ ಇದ್ದನು. ಈ ರೀತಿಯಾಗಿ ಪೋಸ್ಟಾಫೀಸಿನ ವ್ಯವಹಾರಗಳು ಹೆಚ್ಚುತ್ತಾ ಬಂದಂತೆ ಬೋಬಣ್ಣನ ಮನಃಶಾಂತಿ ನಶಿಸುತ್ತಾ ಬಂದಿತು. ಬೋಬಣ್ಣ ತನ್ನ ಮನಸ್ಸಿನ ಕಿರಿಕಿರಿ ಅಶಾಂತಿಗಳಿಗೆ ಏನು ಕಾರಣ ಎಂದು ಅನೇಕ ಸಾರಿ ಆಲೋಚಿಸಿದನು. ಈ ಹಾಳು ಪೋಸ್ಟಾಫೀಸೇ ಅನಕ್ಕೆ ಕಾರಣವೋ ಅಥವಾ ಅಜೀಜನಿಗೆ ಬಂದ ಆ ನಗ್ನ ಚಿತ್ರವೋ ಎಂದು ಆಲೋಚಿಸಿದನು. ಅದೊಂದು ಅನಿಷ್ಟವೆಂದು ಆ ಚಿತ್ರವನ್ನು ಹರೆದೆಸೆಯಬೇಕೆಂದು ಆಲೋಚಿಸಿದನು. ಅದನ್ನು ಇಟ್ಟುಕೊಂಡ ದಿನನಿಂದಲೂ ಆಗಾಗ್ಗೆ ಅದನ್ನು ತೆಗೆದು ನೋಡುತ್ತಲೇ ಇದ್ದನು. ಆ ನಗ್ನ ಸುಂದರಿಯ ಕುಚಗಳು, ಮನೋಹರ ನಯನಗಳು ಮುಂತಾದವುಗಳನ್ನು ನೋಡಿದಾಗೆಲ್ಲ ಅದನ್ನು ಹರೆದೆಸೆಯಬೇಕೆಂಬ ಬೋಬಣ್ಣನ ನಿರ್ಧಾರ ಹಾರಿ ಹೋಗುತ್ತಿತ್ತು. ಇದಕ್ಕೂ ನನ್ನೀ ಬೇಸರಗಳಿಗೂ ಏನು ತಾನೇ ಸಂಬಂಧ ಎಂದು ತರ್ಕಿಸಿ ಅದನ್ನು ಮಡಿಚಿಡುತ್ತಿದ್ದನು. ಬೋಬಣ್ಣ ಕೆಟ್ಟವನೇನಲ್ಲ. ಅವನೇನೂ ಆ ಚಿತ್ರ ನೋಡಿ ಉದ್ರೇಕಿತನಾಗಿ ಸೂಳೆಯ ಮನೆಗೆ ಹೋಗಲೂ ಇಲ್ಲ ಅಥವಾ ಯಾವುದೇ ಹೆಂಗಸಿನೊಡನೆ ಅನ್ಯಾಸಕ್ತನಾಗಲೂ ಇಲ್ಲ. ಆದರೆ ತನ್ನ ಹೆಂಡತಿ ಕಾವೇರಿಯನ್ನು ನೋಡಿದಾಗೆಲ್ಲ ಅವನಿಗೆ ನಿಜವಾಗಿಯೂ ಕಾವೇರುತ್ತಿತ್ತು. ಸ್ತ್ರೀಯ ನಗ್ನ ಸ್ವರೂಪದ ಅನಂತ ಸಾಧ್ಯತೆಗಳನ್ನು ಆಕೆಯ ವದನದಡಿ ರಚಿಸುತ್ತಿದ್ದನು. 2 ಮಕ್ಕಳ ತಾಯಿಯಾದ ಕಾವೇರಿಗೆ ಬೋಬಣ್ಣನ ಚೇಷ್ಟೆಗಳು ಚರ್ಯಗಳು ನಾಚಿಕೆಯಾಗುವಂತೆ ಮಾಡಿದವು. ಮಗಳು ಬೇರೆ ಕೊಂಚ ದೊಡ್ಡವಳಿದ್ದುದರಿಂದ ನಾಚಿಕೆಯೊಡನೆ ಗಾಬರಿಯೂ ಆಗುತ್ತಿತ್ತು. ಒಂದು ಸಾರಿ ಬೋಬಣ್ಣ ಅವಳನ್ನು ಮುತ್ತಿಡಲು ಹಿಡಿದುಕೊಂಡಾಗ ಅವಳು ಗಾಬರಿಯಿಂದ ಆಚೀಚೆ ಬಾಗಿಲುಗಳನ್ನು ನೋಡುತ್ತಾ ಬೋಬಣ್ಣನ ಕೈಯಲ್ಲಿ ಕೊಸರಾಡಿದಳು. ಬೋಬಣ್ಣ ಅವಳನ್ನು ಬಿಟ್ಟಾಗ ಕೊಂಚ ಮುನಿಸಿನಿಂದಲೇ ಏಕೆ ಹೀಗೆ ಪೀಡಿಸುತ್ತಿದ್ದೀರಿ ಎಂದು ರೇಗಿದಳು. ಏಕೆ ಎಂದು ಹೇಳಿಯಾನು ಬೋಬಣ್ಣ. ಒಟ್ಟಿನಲ್ಲಿ ಗತಕಾಲದ ಪೋಕರಿ ಚಾಳಿಗಳು ಬೋಬಣ್ಣನಲ್ಲಿ ಮರುಕಳಿಸುತ್ತಿವೆ ಎಂದು ನಿಜವಾಗಿ ಗುಮಾನಿಸತೊಡಗಿದಳು. ಮಾಚಮ್ಮ ಹಲವಾರು ಬಾರಿ ಸೂಕ್ಷ್ಮವಾಗಿ ಬೋಬಣ್ಣನ ಈ ಬಗೆಯ ಚರ್ಯೆಗಳನ್ನು ಗಮನಿಸಿದ್ದಳು. ಅವಳಿಗೆ ತಾನು ವಯಸ್ಸಾದವಳು, ಬೋಬಣ್ಣ ತನ್ನನ್ನು ಗೌರವಿಸಬೇಕೆಂದು ಇಷ್ಟವಿದ್ದಿತು. ಅವಳು ತನ್ನ ಗಂಡನ ಮರಣಾನಂತರ ಏಕಾಂಗಿಯಾಗಿ ದುಡಿದು ಕಾವೇರಿಯನ್ನು ಸಾಕಿದಳು. ಅದಕ್ಕಿಂತ ಮಿಗಿಲಾಗಿ ಕಾವೇರಿ ಮದುವೆಯಾದ ನಂತರ ಗಂಡನ ಮಾತನ್ನೇ ಕಟ್ಟಿಕೊಂಡು ಅವನನ್ನೇ ಓಲೈಸುತ್ತಾ ಬೇರೆ ಹೋದರೆ ಈ ಮುಪ್ಪಿನಲ್ಲಿ ತಾನೀನು ಮಾಡುವುದು ಎಂದು ಭಯವಿದ್ದಿತು. ಆದುದರಿಂದ ಕಾವೇರಿಗ ಮದುವೆ ಮಾಡಲಿಕ್ಕೆ ಆಕೆಗೆ ಇಷ್ಟವಿರಲಿಲ್ಲ. ಆದರೆ ಆಚೀಚೀನವರ ಮಾತಿಗೆ ಹೆದರಿ ಮತ್ತು ಕಾವೇರಿಯೇ ಅಡ್ಡದಾರಿ ಹಿಡಿದರೆ ಎಂದು ಹೆದರಿ ಕಾವೇರಿಗೆ ಗಂಡು ಹುಡುಕತೊಡಗಿದ್ದಳು. ಬೋಬಣ್ಣನಿಗೆ ತಂದೆ ತಾಯಿ ಯಾರೂ ಇಲ್ಲದಿದ್ದುದರಿಂದಲೂ ಅವನು ಮಾಚಮ್ಮನ ಮನೆಗೆ ಬಂದು ಇರಲು ಒಪ್ಪಿದುದರಿಂದಲೂ ಅವನು ಕಾವೇರಿಗೆ ಅನುರೂಪನಾದ ವರನಾಗಿ ಕಂಡಿದ್ದನು. ಆದರೆ ಆಕೆ ಸೂಕ್ಷ್ಮವಾಗಿ ಕಾವೇರಿಯ ಮೇಲಿನ ಪ್ರೀತಿ, ತನ್ನ ಮೇಲಿನ ಗೌರವ ಎರಡೂ ಜೊತೆಜೊತೆಯಾಗಿ ವೃದ್ಧಿಯಾಗುವಂತೆ ನೋಡಿಕೊಂಡಿದ್ದಳು. ತನ್ನ ಮನೆ ಯಾವಾಗಲೂ ಒಂದು ಬಗೆಯ ಗಾಂಭೀರ್ಯದಿಂದಿರುವಂತೆ ನೋಡುತ್ತಾ ಪೂಜೆ ಪುರಸ್ಕಾರಗಳಲ್ಲೇ ತೊಡಗಿ ಬೋಬಣ್ಣ ಹಾಸ್ಯ ಕುಚೋದ್ಯಗಳಿಲ್ಲದೆ ಗಂಭೀರನಾಗಿರುವಂತೆ ನೋಡಿಕೊಂಡಿದ್ದಳು. ಇಂಥದರಲ್ಲಿ ಬೋಬಣ್ಣನ ಚೇಷ್ಟೆ, ಅವನ ಕಾಮುಕತೆಗಳು ಮಾಚಮ್ಮನಿಗೆ ಭಯಂಕರ ಅಧಿಕ ಪ್ರಸಂಗಗಳಾಗಿ ಕಂಡವು. ಇದು ಹೀಗೆ ಮುಂದುವರಿದರೆ ಬೋಬಣ್ಣ ತನ್ನ ಮನೆಯಲ್ಲೇ ಉಳಿದರೂ ಕೂಡ ತನ್ನ ಯಜಮಾನಿಕೆಗೆ ಸಂಚಕಾರ ಬರುತ್ತದೆ, ಅಥವಾ ಬೋಬಣ್ಣ ಕಾವೇರಿಯನ್ನು ಕರೆದೊಯ್ದು ತನ್ನನ್ನು ಅನಾಥೆಯನ್ನಾಗಿ ಮಾಡುತ್ತಾನೆ. ಈ ಎರಡರಲ್ಲಿ ಒಂದು ಆಗುತ್ತದೆ ಎಂದು ಬಗೆದಳು. ಕಾವೇರಿಗೆ ಈಚೆಗೆ ಒಂದು ಗಂಡು ಮಗು ಆಗುವವರೆಗೂ ಕೂಡ ಬೋಬಣ್ಣ ಕಾವೇರಿಯನ್ನು ತೊರೆದರೆ ಎಂದು ಚಿಂತೆಯಾಗುತ್ತಿದ್ದಿತು. ಆದರೆ ಈಗ ತೊರೆದರೂ ಪರ್ವಾಗಿಲ್ಲ ಎಂದು ಧೈರ್ಯ ಬಂದಿತ್ತು. ತಾನು ಗಂಡನಿಲ್ಲದೆ ಕಾವೇರಿಯನ್ನು ಸಾಕಿ ಸಲಹಿ ಬದುಕಿಲ್ಲಲ್ಲವೇ, ಇವಳು ಹಾಗೆ ಬದುಕಲಿ ಎಂದುಕೊಳ್ಳುತ್ತಿದ್ದಳು. ಆದುದರಿಂದಲೇ ಒಂದು ದಿನ, ಕಾವೇರಿ, ನಿನಗೆ ಬಾಳ ದಿನದಿಂದ ಹೇಳ್ಬೇಕೆಂದಿದ್ದೆ. ಬೋಬಣ್ಣ ಹಾಗೇಕೆ ಈಚೆಗೆ ಚೆಲ್ಲಾಗಿ ಮಾಡ್ತಾನೆ? ಮಕ್ಕಳ ಎದುರು ದೇವರ ಎದುರು ಎಲ್ಲ ಒಂದೇ ಥರ ಮಾಡೋದೆ. ನಿನಗೆ ನಾನೇನು ಹೇಳ್ಬೇಕಾಗಿಲ್ಲ, ನೀನು ಕಷ್ಟ ಸುಖ ನೋಡಿದವಳು. ಅವರು ತೀರ್ಕೊಂಡ್ಮೇಣೆ ನಾನೇನೇನೂ ಕಷ್ಟಪಟ್ಟಿದ್ದೇನೆ. ನಿನ್ನನ್ನು ಹೇಗೆ ಸಾಕಿದೆ ನೀನೇ ನೋಡಿದ್ದೀಯ. ಹಾಗೆ ನಿನ್ನ ಮಕ್ಕಳನ್ನು ನೀನು ಮುಂದೆ ತರಬೇಕು ಎಂದಳು.
ಹೌದಮ್ಮ, ನೀನೇ ನನ್ನನ್ನು ಸಾಕಿದವಳು, ನೀನೇ ನನ್ನ ಮದುವೆ ಮಾಡಿದವಳು, ನೀನೇ ಒಂದು ಮಾತು ಹೇಳಿಬಿಡು, ನನಗೆ ಹೇಳಲಿಕ್ಕೆ ಒಂದು ತರ ಆಗುತ್ತೆ ಎಂದಳು ಕಾವೇರಿ. ಹಾಗಲ್ಲ, ಮೈಯಲ್ಲಿ ಸೊಕ್ಕು ಬಂದಾಗ ನಾವು ಯಾರೂ ಎದುರಿಲ್ಲ ಎಂಬಂತೆ ಆಡಬಾರ್ದು ಎಂದಳು ಮಾಚಮ್ಮ. ಕಾವೇರಿಗೆ ವಿಪರೀತ ನಾಚಿಕೆಯಾಯಿತು. ಮಾಚಮ್ಮ ಏನೇನನ್ನು ನೋಡಿದ್ದಾಳೋ ಎಂದು ಬೋಬಣ್ಣನ ಮೇಲೆ ಕೋಪವೂ ಬಂದಿತು. ಗಂಡಿನ ಜಾತಿಯೇ ಹೀಗೆ ಎಂದು ಖತಿಗೊಂಡಳು. ಮಕ್ಕಳು ಅತ್ತರೂ ಎದ್ದು ಮೋಗಲು ಬಿಡದ ಬೋಬಣ್ಣನ ಶೃಂಗಾರ ಚೇಷ್ಟೆಗಳು ನೆನಪಿಗೆ ಬಂದಿತು. ಕೋಪ ಇನ್ನಷ್ಟು ಮಿಗಿಲಾಯಿತು. ನನಗೇನೋ ನಮ್ಮ ಮನೆ ಪೋಸ್ಟ್ ಆಫೀಸು ಮಾಡಿದ್ದೇ ಸರಿಬರಲಿಲ್ಲ, ಇವರಿಗೆ ತಾನು ಭಾರೀ ದೊಡ್ಡ ಆಫೀಸರು ಎಂಬ ಜಂಭ ಬಂದಿದೆ. ಈ ತಿಂಗಳ ಸಂಬಳದಲ್ಲಿ ಒಂದು ಕರಿಕನ್ನಡಕ ತರ್ತೀನಿ ಎಂದು ಹೇಳಿದ್ದರು ಎಂದು ಬೋಬಣ್ಣನನ್ನು ಬೈದಳು. ಬೋಬಣ್ಣನಿಗೆ ಈ ರೀತಿ ಅವರಿವರ ಕಾರ್ಡುಗಳನ್ನು ಓದುವುದು, ಯಾರಿಗಾದರೂ ಯಾವುದಾದರೂ ಪುಸ್ತಕ ಬಂದರೆ ಅದನ್ನು ಉಪಾಯವಾಗಿ ಬಿಚ್ಚಿ ಓದುವುದು, ಅನಂತರ ಅದನ್ನು ತಲುಪಿಸುವುದು ಮುಂತಾದ ಚೇಷ್ಟೆಗಳು ಸಪ್ಪೆಯಾದ ಪೋಸ್ಟಾಫೀಸಿನ ಕೆಲಸದಲ್ಲಿ ಒಂದು ಬಗೆಯ ಮನರಂಜನೆಯನ್ನು ಒದಗಿಸುತ್ತಿದ್ದವು. ಅಜೀಜನಿಗೆ ಬಂದ ನಗ್ನಚಿತ್ರ ನೋಡಿದ ಮೇಲಂತೂ ಕವರಿನೊಳಗೆ ಸುತ್ತಿ ಬಂದುದೆಲ್ಲ ನಗ್ನಚಿತ್ರವೇ ಎಂದು ತಿಳಿಯುತ್ತಿದ್ದನು. ಮಾಸಿಕಗಳೋ ವಾರಪತ್ರಿಕೆಗಳೋ ಯಾರಿಗಾದರೂ ಬಂದರೆ ಅದರ ಮೂಲೆ ಮೂಲೆಗಳಲ್ಲೂ ನಗ್ನಚಿತ್ರಗಳಿಗಾಗಿ ಹುಡುಕುತ್ತಿದ್ದನು. ಇಂಥ ಸಂದರ್ಭದಲ್ಲಿ ಎಲ್ಲಿಂದಲೋ ಒಂದು ಕಾರ್ಡು ಬೇಲಾಯದ ಎನ್ನುವ ಒಬ್ಬನ ವಿಳಾಸಕ್ಕೆ ಬಂದಿತು. ಬೇಲಾಯದ ಶರಾಬು ಅಂಗಡಿ ಮರಸಪ್ಪನವರ ಬಳಿ ಕೆಲಸಕ್ಕಿದ್ದವನು. ಬೇಲಾಯದನು ಮುದುಕನಾಗಿದ್ದುದರಿಂದ ಅವನಿಗೆ ಮರ ಹತ್ತುವ ಕೆಲಸ ಬೇಡೆಂದು ಎಲ್ಲರೂ ಹೇಳುತ್ತಿದ್ದರು. ಅವನು ಇದೇ ತನ್ನ ಕುಲಕಸುಬೆಂದು ತನ್ನ ಪ್ರಾಣ ಹೋದರೆ ಇದರಲ್ಲೇ ಹೋಗಬೇಕೆಂದು ಹೇಳುತ್ತಿದ್ದನು. ಅವನ ಹೆಂಡತಿ ಹಾಗೂ ಮಗಳು ಪದ್ಮ ಅಬಚೂರಿಯ ಬಳಿಯ ಇನ್ನೊಂದು ಊರಾದ ಮೂಗೂರಿನ ಸಾಹುಕಾರರ ತೋಟದಲ್ಲಿ ಕೆಲಸದಲ್ಲಿದ್ದರು. ಅಲ್ಲಿಗೂ ಅಬಚೂರಿಗೂ 3 ಮೈಲು ಇದ್ದುದರಿಂದ ಬೇಲಾಯದನು ಸಮಯ ಸಿಕ್ಕ ಕೂಡಲೇ ಹೆಂಡತಿ ಮನೆಗೆ ಹೋಗುತ್ತಿದ್ದನು. ಹೋಗುತ್ತಾ ಒಂದು ಗಡಿಗೆ ಸೇಂಡಿ ತೆಗೆದುಕೊಂಡು ಹೋಗಿ ಕೊಟ್ಟು ಮೈಗೆ ಎಣ್ಣೆ ತಿಕ್ಕಿಸಿಕೊಂಡು ಸ್ನಾನ ಮಾಡಿ ಆರಾಮ ತೆಗೆದುಕೊಂಡು ಹಿಂದಿರುಗುತ್ತಿದ್ದನು. ಬೇಲಾಯದನಿಗೆ ಬಂದ ಪತ್ರವನ್ನು ಯಥಾಪ್ರಕಾರ ಬೋಬಣ್ಣ ಓದಿದನು. ಬೇಲಾಯದನ ಮಗಳು ಪದ್ಮ ವಿಪರೀತ ಹಾದಿ ತಪ್ಪಿ ಹೋಗುತ್ತಿದ್ದಾಳೆಂದು ಈ ಕೂಡಲೇ ಬಂದು ಪದ್ದಿಯನ್ನು ಬಂದೋಬಸ್ತು ಮಾಡಬೇಕೆಂದು, ಬೇಲಾಯದನು ಊರಿಗೆ ಬರದೆ ಬಹಳ ದಿನವಾದುದರಿಂದ ಈ ಕಾಗದ ಬರೆಯಬೇಕಾಗಿದೆ ಎಂದು, ಮೂಗೂರಿನ ಸಾಹುಕಾರರ ತೋಟದ ಮೇಸ್ತ್ರಿ ಪದ್ಮೆಯನ್ನು 1 ತಿಂಗಳು ತನ್ನ ಮನೆಯಲ್ಲಿ ಬಿಡಬೇಕೆಂದು ಪದ್ಮೆಯ ತಾಯಿಗೆ 100 ರೂಪಾಯಿ ಕೊಟ್ಟಿದ್ದಾನೆ ಎಂದು ಬರೆದಿತ್ತು. ಬೋಬಣ್ಣ ನಿರ್ವಿಕಾರ ಚಿತ್ತದಿಂದ ಓದಿ ಅದನ್ನು ಒಂದು ದೊಡ್ಡ ಜಾಯಿಕಾಯಿ ಪೆಟ್ಟಿಗೆಗೆ ಹಾಕಿದನು. ಬಂದ ಕಾಗದಗಳೆಲ್ಲ ಅದರೊಳಗೆ ಹಾಕುವುದು ಆತನ ಕ್ರಮವಾಗಿತ್ತು. ವಾರಸುದಾರರು ತಮಗೆ ವಿರಾಮವಾದಾಗ ಹುಡುಕಿ ಅದರೊಳಗಿಂದ ತಮ್ಮ ಪತ್ರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಈ ಸಂದರ್ಭದಲ್ಲಿ ವಿಳಾಸ ನೋಡುವ ನೆಪದಲ್ಲಿ ಇತರರ ಕಾಗದಗಳನ್ನು ಓಡುತ್ತಿದ್ದರು. ಕೆಲವರಂತೂ ತಮಗೆ ಬಂದ ಪತ್ರಗಳಲ್ಲಿ ತಮಗೆ ಹೆಮ್ಮೆ ತರಬಹುದಾದಂಥದ್ದು ಏನಾದರೂ ಇದ್ದರೆ ಅದು ಅಷ್ಟು ಇತರರಿಗೆ ಪ್ರಚಾರವಾಗಲಿ ಎಂದು ಓದಿ ಅಲ್ಲಿಯೇ ಬಿಟ್ಟು ಹೋಗುತ್ತಿದ್ದರು. ಇಟ್ಟಿಗೆ ಕುಯ್ಯುವ ಲಾವಣಿ ಜಿಂಬಣ್ಣನಿಗೆ ಮೂಡಿಗೆರೆಯ ರಾಜ್ಯೋತ್ಸವದ ಸಂದರ್ಭದಲ್ಲಿ ಹಾಡಬೇಕೆಂದು ಕರೆ ಬಂದಿತ್ತು. ಅದನ್ನು ಓದಿದ ನಂತರ ಜಿಂಬಣ್ಣ ಅದನ್ನು ಆದಷ್ಟು ಜನರು ಓದಲಿ ಎಂದು ಅಲ್ಲಿಯೇ ಬಿಟ್ಟಿದ್ದನು. ಯಾರೋ ಒಬ್ಬರು ಅವನಿಗೆ ಬಂದಿರುವ ಪತ್ರವನ್ನು ಒಯ್ದು ಅವನಿಗೆ ಮಾರಿನ ದಿನ ತಲುಪಿಸಿದಾಗ ಜಿಂಬಣ್ಣನು ಒಳಗೊಳಗೆ ಬೇಜಾರು ಮಾಡಿಕೊಂಡು ಮತ್ತೆ ತನ್ನ ಕಾಗದಗಳೇನಾದರೂ ಇವೆಯೋ ಎಂದು ನೋಡುವ ನೆಪದಲ್ಲಿ ಪೋಸ್ಟಾಫೀಸಿಗೆ ಹೋಗಿ ಆ ಕಾಗದವನ್ನು ಮತ್ತೆ ಅದೇ ಪೆಟ್ಟಿಗೆಯೊಳಗೆ ಹಾಕಿದ್ದನು. ಕೆಲವರಂತೂ ಯಾರಾದರೂ ಬಂದು ನಿಮಗೊಂದು ಕಾಗದವಿತ್ತು ಪೋಸ್ಟಾಫೀಸಿನಲ್ಲಿ ಎಂದು ತಿಳಿಸಿದರೆ ನಿರಾಂತಕವಾಗಿ ಯಾರದು, ಏನಂತೆ ಎಂದೆಲ್ಲ ಅವನಿಂದಲೇ ಕಾಗದದ ಸಾರಾಂಶ ಕೇಳಿ ತಿಳಿದುಕೊಳ್ಳುತ್ತಿದ್ದನು. ಅಂಥ ಆ ಜಾಯಿಕಾಯಿ ಪೆಟ್ಟಿಗೆಯೊಳಗೆ ಬೇಲಾಯದನ ಕಾಗದವನ್ನು ಹಾಕಿದನು. ಬೇರೆ ಹೆಚ್ಚಿಗೆ ಯಾವುದೇ ಕಾಗದವೂ ಇರಲಿಲ್ಲ. ತೋಟದ ಕೆಲಸಕ್ಕೆ ಹೊತ್ತಾದೀತೆ ಎಂದು ಕಳಿಸಬೇಕಾದ ಕಾಗದಗಳೆಲ್ಲ ಠಸ್ಸೆ ಹೊಡೆದು ಪೋಸ್ಟ್ ಚೀಲದೊಳಗೆ ಹಾಕಿ ಮುದ್ರೆ ಮಾಡಿದನು. ಹೆಂಡತಿಗೆ ಬಸ್ಸಿಗೆ ಕಳಿಸಲು ಹೇಳಿ ಸರಸರ ಹೊರಟನು. ಅವನ ತಲೆಯೊಳಗೆ ಪದ್ಮ ತಾಯಿಗೆ 100 ರೂಪಾಯಿ ಕೊಟ್ಟ ಮೇಸ್ತ್ರಿ ಎಂಥ ಮೋಜುಗಾರನಿರಬೇಕು ಎಂದು ಕುತೂಹಲವಾಗಿತ್ತು. ಅವನು ಬ್ರಹ್ಮಚಾರಿಯೋ ಮದುವೆಯಾದವನೋ ಎಂದು ಯೋಚಿಸಿದನು. ತೋಟಕ್ಕೆ ಹೋದವನು ಸಾಬರ ತೋಟದ ಕುಳುಪ ಮೇಸ್ತ್ರಿ ಕೈಯಲ್ಲಿ ಮೂಗೂರಿನ ಸಾಹುಕಾರರ ಬಳಿ ಇರುವ ಮೇಸ್ತ್ರಿ ಯಾರು, ಏನು ಎಂದು ಕೇಳಿದನು. ಕುಳುಪನು ತನಗೆ ಗೊತ್ತಿಲ್ಲವೆಂದು, ಬೇಕಾದರೆ ಸಂತೆ ದಿನ ವಿಚಾರಿಸಿ ತಿಳಿಸುತ್ತೇನೆ ಎಂದು ಹೇಳಿದನು. ಅದರೊಡನೆಯೇ ಏನು ಸಮಾಚಾರ, ಏತಕ್ಕೆ ಕೇಳಿದರಿ ಎಂದು ವಿಚಾರಿಸಿಕೊಂಡನು. ಅದಕ್ಕೆ ಬೋಬಣ್ಣನು ಎಲ್ಲಾ ವಿಷಯವನ್ನು ಸಮಗ್ರವಾಗಿ ತಿಳಿಸಿದನು. ಆದರೆ ಬೋಬಣ್ಣ ಈ ವಿಷಯವನ್ನು ಬಹಿರಂಗಪಡಿಸುವ ಮೊದಲೇ ಅನೇಕರು ಜಾಯಿಕಾಯಿ ಪೆಟ್ಟಿಗೆಯ ಸಮ್ಮುಖದಲ್ಲೇ ಇದನ್ನು ಅರಿತು ಪುಲಕಿತರಾಗಿದ್ದರು. ಒಟ್ಟಿನಲ್ಲಿ ಆ ಪೋಸ್ಟಾಫೀಸು ಪೇಟೆಯಲ್ಲಿ ಕ್ಯಾಬರೆ ಹೋಟೆಲ್ ಮಾಡುವಂಥ ಗೊಂದಲ ಉಂಟುಮಾಡಿತು. ಬೇಲಾಯದ ಊರಿನಲ್ಲಿಲ್ಲವೇ ಇಲ್ಲ. ಕಾಗದ ತೆಗೆದುಕೊಳ್ಳಲು ಅವನು ಬರಲೇ ಇಲ್ಲ. ಹೆಂಡತಿ ಮನೆಯಲ್ಲೇ ಇರಬೇಕೆಂದು ಕೆಲವರು, ಊರಿಗೆ ಹೋದನೆಂದು, ಅವನಿಗೆ ಆರೋಗ್ಯ ಸರಿಯಿಲ್ಲವೆಂದು, ಸತ್ತುಗಿತ್ತು ಹೋದನೋ ಎಂದು ಹಲವರು ಶಂಕಿಸಿದರು. ಅವನ ಕಾಗದ ವಾರಸುದಾರರಿಲ್ಲದೆ ಪೋಸ್ಟಾಫೀಸಿನ ಜಾಯಿಕಾಯಿ ಪೆಟ್ಟಿಗೆಯಂಥ ಅತ್ಯಂತ ಅಪಾಯಕಾರಿ ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದಿತ್ತು.
ಸಾಯಂಕಾಲವಾದ ನಂತರ ದಿನವೂ ಬೋಬಣ್ಣ ಯಾರಾದರೂ ಕಾಗದ ಬರೆಸಬೇಕೆಂದಿದ್ದರೆ ಅವರಿಗೆ ಕಾಗದ ಬರೆದು ಕೊಡುವ ಕೆಲಸವನ್ನು, ಓದಿಸಬೇಕೆಂದಿದ್ದರೆ ಅವರಿಗೆ ಓದಿ ತಿಳಿಸುವ ಕೆಲಸವನ್ನು ಮಾಡುತ್ತಿದ್ದನು. 4-6 ಜನ ಕುಳಿತು ಎಲ್ಲ ಒಂದೊಂದು ರೀತಿ ಅಭಿಪ್ರಾಯ ಕೊಟ್ಟ ನಂತರ ಅದನ್ನು ಸಮಗ್ರವಾಗಿ ಸಂಗ್ರಹಿಸಿ, ಹಾಗಾದರೆ ಹೀಗೆ ಬರೆಯಲೋ ಎಂದು ಕೇಳಿ ಎಲ್ಲರೂ ಸರಿ ಸರಿ ಎಂದು ತಲೆ ತೂಗಿದ ನಂತರ ಬರೆದು ಕೊಡುತ್ತಿದ್ದನು. ಬಂದವರ ಬಳಿ ಆ ಕಾಗದ ಬರೆಸುವುದಕ್ಕೆ ಪೂರ್ವಭಾವಿಯಾಗಿ ಕಾಗದಗಳು ಇತ್ಯಾದಿ ದಾಖಲೆಗಳು ಇರುತ್ತಿದ್ದವು. ಬೋಬಣ್ಣ ಅಗತ್ಯ ಕಂಡಾಗ ಅವುಗಳನ್ನು ಒರೆಹಚ್ಚಿ ನೋಡುತ್ತಿದ್ದನು. ಇಂಥದೊಂದು ಸಮಾಲೋಚನೆಯ ಗೋಷ್ಠಿ ನಡೆಯುತ್ತಿತ್ತು. ಆಗ ಮೂಗೂರಿನ ಪ್ರೈಮರಿ ಸ್ಕೂಲ್ ಮೇಸ್ತು ದಾಸಣ್ಣರ್ ಹಾಜರಾದರು. ಏನ್ ಪೋಸ್ಟ್ ಮಾಸ್ಟರೇ, ನಮ್ಮೂರಿಂದು ಯಾವುದಾದರೂ ಕಾಗದ ಇದೆಯಾ ಎಂದು ಬೋಬಣ್ಣನನ್ನು ಕೇಳಿದ. ಇಲ್ಲ ಮಾರಾಯರೇ, ನಿಮ್ಮೂರಿಂದೇ ಒಂದು ಕಾಗದ ಇತ್ತು. ಎಂಥದ್ದಪ್ಪ, ಏನು ಸಮಾಚಾರ? ಏನಂತ ಹೇಳುದು, ಹೋಗಿ ನೋಡಿ ನೀವೇನೆ, ಆಮೇಲೆ ಹೇಳ್ತೀನಿ. ಅಯ್ಯೋ ದೇವ್ರೇ, ಎಂಥ ಗ್ರಾಚಾರ ಎಂದು ದಾಸಣ್ಣ ಲಗುಬಗೆಯಿಂದ ಜಾಯಿಕಾಯಿ ಪೆಟ್ಟಿಗೆಗೆ ಕೈ ಹಾಕಿದ. ಅದಲ್ಲ ನೋಡಿ, ಇದು ಇದೆ ಎಂದು ಬೋಬಣ್ಣ ಇಂಥದೇ ಕಾಗದ ಎಂದು ನಿರ್ದೇಶಿಸಿದನು. ದಾಸಣ್ಣ ಬ್ರಹ್ಮಚಾರಿ. ಮೂಗೂರಿನಲ್ಲಿ ಅವನ ಸ್ಕೂಲು ಪ್ರೈಮರಿ ಸ್ಕೂಲ್ ಆದರೂ ಕೊಂಚ ದೊಡ್ಡ ದೊಡ್ಡ ಹುಡುಗಿಯರು ಬರುತ್ತಿದ್ದರು. ದಾಸಣ್ಣ ಇನ್ನೇನೂ ಮಾಡಿರದಾದರೂ ಅವರ ಅಂಗಾಂಗಗಳ ಮೇಲೆ ಸ್ಥೇಚ್ಛೆಯಾಗಿ ಕೈಯಾಡಿಸಿ ತನ್ನ ಬ್ರಹ್ಮಚಾರಿ ಚಪಲ ತೀರಿಸಿಕೊಂಡಿದ್ದನೆಂದು ಭಾರೀ ಅಪಕೀರ್ತಿಗೆ ಪಕ್ಕಾಗಿದ್ದ. ಅವನು ನರಿಯ ಮುಸುಡಿ ಮಾಡಿಕೊಂಡು ಹೊರಟನೆಂದರೆ ಹೆಂಗಸರೆಲ್ಲ ಮೂಗು ಮುರಿಯುತ್ತಿದ್ದರು. ದಾಸಣ್ಣ ಕಾಗದ ಓದಿ, ಒಳ್ಳೆ ಲಾಯಕ್ಕಾಯಿತು ಈ ಪದು ಎಂದು ಕಾಗದವನ್ನು ತಿರುಗಿ ಜಾಯಿಕಾಯಿ ಪೆಟ್ಟಿಗೆಯೊಳಗೆ ಹಾಕಿದನು. ತಿರುಗಿ ಬೋಬಣ್ಣನ ಹರಟೆಗೋಷ್ಠಿಯನ್ನು ಕೂಡಿಕೊಂಡನು. ಅಲ್ಲರಿ ದಾಸಣ್ಣ, ಮೂಗೂರಿನಲ್ಲಿ ಕಾಗದ ಬರೆಯೋದಕ್ಕೆ ನಿಮ್ಮನ್ನು ಬಿಟ್ರೆ ಇನ್ಯಾರಿದ್ದಾರಿ? ನೀವೇ ಬರೆದು ಗೊತ್ತಿಲ್ಲದಂತೆ ಆಡ್ತೀರಲ್ಲ ಎಂದು ಕೇಳಿದ. ಛೇ, ನಾನ್ ಬರೆದ್ರೆ ಇಲ್ಲೇ ಪೋಸ್ಟ್ ಮಾಡ್ಬೇಕು ತಾನೆ? ನೀವೇ ಮೊನ್ನೆ ಊರಿಗೆ ಬಂದವರು, ಇಲ್ಲಿಗೆ ಕಾಗದ ಹಾಕಬೇಕೆಂದು ಹೇಳಿದಿರಲ್ಲ. ಎಲ್ಲರಿಗೂ ನಾನು ಹೇಳಿದ್ದೀನಿ, ಇಲ್ಲಿ ಕಾಗದ ತೆಗೆದುಕೊಂಡು ಠಸ್ಸೆ ನೋಡಿ ಎಲ್ಲಿಂದ ಬಂದಿದೆ ಅಂತ ಎಂದನು. ಬೋಬಣ್ಣನಿಗೆ ಈವರೆಗೆ ಅದು ಹೊಳೆದಿರಲಿಲ್ಲ. ಕೂಡಲೇ ಪೆಟ್ಟಿಗೆಯಿಂದ ಅದನ್ನು ತೆಗೆದುಕೊಂಡು ಎಲ್ಲಿಂದ ಬಂದುದೆಂದು ಪರೀಕ್ಷಿಸಿದನು. ಪೋಸ್ಟ್ ಆಫೀಸಿನ ಠಸ್ಸೆಯಲ್ಲಿ ದಿನಾಂಕವೊಂದನ್ನುಳಿದು ಇನ್ನೇನೂ ಗೋಚರವಾಗುತ್ತಿರಲಿಲ್ಲ. ಆ ಕಾಗದದ ಠಸ್ಸೆ ಪರೀಕ್ಷಿಸುವ ನೆವದಿಂದ ಇನ್ನೊಮ್ಮೆ ಗೋಷ್ಠಿಯ ಎಲ್ಲಾ ಸದಸ್ಯರು ಅದನ್ನು ಓದಿ ಸವಿದರು. ಅದರಲ್ಲಿ ಒಬ್ಬ ಸದಸ್ಯ, ಬೇಲಾಯ್ದನ ಹೆಂಡತಿಗೆ ಏನೋ ಈ ಚಾಳಿಯಿದೆ, ಅದಕ್ಕೆ ಬೇಲಾಯ್ದ ಅವನ ಹೆಂಡತಿ ಬಿಟ್ಟಿರುತ್ತಾನೆ ಎನ್ನುತ್ತಾರಪ್ಪ ಎಂದು ಗೊಣಗಿದನು. ದಾಸಣ್ಣ, ಛೇ, ಹೋಗ್ರಿ, ವಯಸ್ಸಾಗಿ ಜಬ್ಬು ಹಿಡಿದ ಮುದುಕಿ, ಅದಕ್ಕೆ ಎಂಥ ಹುಮ್ಮಸಿರದೆ? ಯಾರೂ ಒಪ್ಪೋ ಮಾತಲ್ಲ ಇದು ಎಂದ. ಅದಕ್ಕೆ ಮೊದಲಿನವನು, ನಿನಗೊತ್ತಿಲ್ಲ, ಮುದುಕರಿಗಿರೋ ತೆವಲು ಎಂದು ಮುಸಿ ನಕ್ಕನು. ಆ ಗುಂಪಿನಲ್ಲಿದ್ದ ಓರ್ವ ಕೊಂಚ ವಯಸ್ಸಾದ ವ್ಯಕ್ತಿ ಈ ಮಾತು ತನಗೇ ಅನ್ವಯಿಸುತ್ತದೆ ಎಂದು ಪರಿಭಾವಿಸಿ ಅದೊಂದು ಹೊಗಳಿಕೆಯೆಂದು ಗಣಿಸಿ ಹೆಮ್ಮೆಯಿಂದ ನಕ್ಕನು. ಅದಕ್ಕೆ ಮೊದಲು ಮಾತನಾಡಿದ ವ್ಯಕ್ತಿ, ಹಂಗಲ್ಲ ಪೋಸ್ಟ್ ಮಾಸ್ಟರೇ, ಮುದುಕರ ಮೇಲೆ ಚಪಲ ಇದ್ದಿದ್ರೆ ಸರಿಯಿರೋದು, ಮುದುಕರಿಗೆ ಹುಡುಗರನ್ನು ಕಂಡರೆ ತೆವಲು ಹೆಚ್ಚು ಎಂದನು. ಹಾಂಗಾರ ಮುದುಕರ ಸಾವಾಸ ಕಷ್ಟ, ಇವರ ಮೇಲೆ ಕೊಂಚ ನಿಗಾ ಇಟ್ಟೇ ಇರಬೇಕು ಎಂದ ಬೋಬಣ್ಣ. ಅವನ ಮಾತಿಗೆ ಎಲ್ಲರೂ ಮುಸಿ ನಕ್ಕರು. ಅವರ ಗೋಷ್ಠಿ ಚದುರಿತು. ಆದರೆ ಆ ದಿನ ಬೋಬಣ್ಣನ ಮನೆಯಲ್ಲಿ ಮಾತ್ರ ಒಂದು ಹಗರಣವೇ ನಡೆಯಿತು. ಮುದುಕರ ಮೇಲೆ, ಮುದುಕಿಯರ ಮೇಲೆ, ಕಟ್ಟೆಯ ಮೇಲೆ ಕುಳಿತು ಲೋಕಾಭಿರಾಮವಾಗಿ ಆಡಿದ ಮಾತು ಬೋಬಣ್ಣನ ಅತ್ತೆಗೆ ತಾಗಿತ್ತು. ಮನೆಯನ್ನು ಪೋಸ್ಟ್ ಆಫೀಸು ಮಾಡಿದ ನಂತರ ಕಾಗದ ಬರೆಸಲು ಮುಂತಾಗಿ ಸೇರುತ್ತಿದ್ದ ಈ ಗುಂಪುಗಳು ಕ್ರಮೇಣ ಕ್ಲಬ್ಬಿನಲ್ಲಿ ನೆರೆಯುವ ಮನೋರಂಜನೆಯ ಗುಂಪುಗಳಂತೆ ಪರಿವರ್ತಿತವಾಗುವುದನ್ನು ಮಾಚಮ್ಮ ಗಮನಿಸಿದಳು. ಮೊದಮೊದಲು ಕಾಗದವನ್ನಷ್ಟೇ ಬರೆದುಕೊಡುತ್ತಿದ್ದ ಬೋಬಣ್ಣ ಕೊನೆಗೆ ಕಾಗದ ಬರೆಸಲು ಬಂದವರೊಡನೆ ಕಾಗದದ ಇತ್ಯೋಪರಿಗಳನ್ನು ಕುರಿತು ಹರಟುತ್ತಿದ್ದನು. ಅನಂತರ ಈ ಕೆಲಸ ಹಾಗೆ ವಿಸ್ತಾರವಾಗುತ್ತಾ ಇಬ್ಬರೇ ಆಲೋಚನೆ ಮಾಡಿ ಕಾಗದ ಬರೆಸುತ್ತಿದ್ದುದು ಅನೇಕ ಜನ ಸಮಾಲೋಚನೆ ಮಾಡಿ ಬರೆಯುತ್ತಿದ್ದರು. ಮಾಚಮ್ಮನು, ಕಾವೇರಿಯು ಅನೇಕ ಬಾರಿ ಈ ಪರಿ ಗುಂಪು ಕೂಡಿಕೊಂಡು ಹರಟೆ ಹೊಡೆಯಬಾರದೆಂದು ಎಚ್ಚರಿಸಿದಾಗ ಪೋಸ್ಟ್ ಆಫೀಸಿನ ವ್ಯವಹಾರ ಕಡಿಮೆಯಾದರೆ ಪೋಸ್ಟ್ ಆಫೀಸು ಮುಚ್ಚುತ್ತಾರೆಂದು, ಅದಕ್ಕಾಗೇ ತಾನು ಕಾಗದ ಪತ್ರಗಳನ್ನು ಹೆಚ್ಚು ಬರೆಯಲು ಪ್ರೋತ್ಸಾಹಿಸಬೇಕಾಗಿದೆ ಎಂದು ಬೋಬಣ್ಣ ಸಮಾಧಾನ ಹೇಳಿದ್ದನು. ಅದು ಈಗ ಇನ್ನೂ ಮುಂದುವರಿದು ಇತರನ ಕಾಗದಗಳ ಬಗ್ಗೆ ಹರಟೆ ಕೊಚ್ಚುವ ಮಟ್ಟಕ್ಕೆ ಮುಟ್ಟಿತ್ತು. ಮಾಚಮ್ಮನಿಗೆ ಇದನ್ನು ಮಾತ್ರ ತಡೆಯಲಾಗಲಿಲ್ಲ. ಕಾವೇರಿ ಬಳಿ ಬಂದು, ನೋಡು, ಆ ಪೋಲಿ ದಾಸಪ್ಪನನ್ನು ಕೂರಿಸಿಕೊಂಡು ಹರಟೆತಿದ್ದಾನಲ್ಲ, ಎಲ್ಲಿಗೆ ಬಂತು ನಮ್ಮ ಮನೆ ಅವಸ್ಥೆ ಎಂದು ಹಲ್ಲು ಕಡಿದಿದ್ದಳು. ಕಾವೇರಿಗೂ ತಡೆಯಲಾರದ ಕೋಪ ಬಂತು. ಬೋಬಣ್ಣ ಮನೆಯೊಳಗೆ ಬಂದನು. ಯಾರೂ ಏನೂ ಮಾತನಾಡಿರಲಿಲ್ಲ. ಕೆಲವು ದಿನಗಳಿಂದ ಈ ಬಗೆಯ ಒಂದು ಬಿಗಿಯ ವಾತಾವರಣ ಮುಂದುವರಿಯುತ್ತಲೇ ಇತ್ತು.
ಬೋಬಣ್ಣ ಅಂಥದರಲ್ಲೂ ತನ್ನ ಕೊಂಚ ಬೆಳೆದು ದೊಡ್ಡವಳಾಗಿದ್ದ ಮಗಳ ಬಳಿ ಮಾತನಾಡಿ ಆಟವಾಡುತ್ತಿದ್ದನು. ಕಾವೇರಿ ಮಾಚಮ್ಮನ ಸಾನ್ನಿಧ್ಯದಲ್ಲಂತೂ ಇನ್ನಷ್ಟು ಬಿಗಿಯಾಗಿರುತ್ತಿದ್ದಳು. ತನ್ನ ತಾಯಿಯ ಪ್ರೀತ್ಯರ್ಥವಾಗಿ ಹೀಗಿದ್ದಾಳೆ ಎಂದು ತಿಳಿದಾಗ ಬೋಬಣ್ಣನಿಗೆ ವಿಪರೀತ ದುಃಖವಾಗುತ್ತಿತ್ತು. ಬೋಬಣ್ಣನೇನಾದರೂ ಮನೆಯೊಳಗಿನ ಅಸಮಾಧಾನದ ವಾತಾವರಣವನ್ನೇನಾದರೂ ಕಡಿಮೆ ಮಾಡಲು ಯತ್ನಿಸಿದರೆ ಅದು ಇನ್ನಷ್ಟು ತೊಂದರೆಗೂ ಜಟಿಲತೆಗೂ ದಾರಿ ಮಾಡಿಕೊಡುತ್ತಿತ್ತು. ಬೋಬಣ್ಣ ಮನೆಯೊಳಗೆ ಬಂದಾಗ ಎಲ್ಲರೂ ಅನ್ಯಾಸಕ್ತರಾಗಿ ತಮ್ಮ ತಮ್ಮ ಕೆಲಸ ತಾವು ಮಾಡಿಕೊಳ್ಳುತ್ತಾ ಮೌನವಾಗಿದ್ದರು. ಬೋಬಣ್ಣನ ಮಗಳು ಸೀತಾ ಬಂದು ಅಣ್ಣ ಅಣ್ಣ ನೋಡಿಲ್ಲಿ ಎಂದು ಲಂಗ ಎತ್ತಿ ಪೋಸ್ಟ್ ಆಫೀಸಿನ ಠಸ್ಸೆಯನ್ನು ಹೊಟ್ಟೆಯ ಮೇಲೆ ಒತ್ತಿಕೊಂಡಿದ್ದನ್ನು ತೋರಿಸಿದಳು. ಅಯ್ಯೋ ಹುಡುಗಿ, ನೀನೂ ಪೋಸ್ಟ್ ಆಫೀಸಿನ ಕೆಲಸಕ್ಕೆ ಇಳಿದಿದ್ದೀಯೇನೇ ಎಂದು ಬೋಬಣ್ಣ ಅವಳನ್ನು ಕೇಳಿದನು. ಅಷ್ಟರಲ್ಲಿ ಮಾಚಮ್ಮ ಹುಡುಗರೀ ರೀತಿ ಲಂಗ ಎತ್ತುವುದು ಅಸಭ್ಯವೆನ್ನುವಂತೆ ಥತ್ ಎಂದು ಅವಳ ಲಂಗ ಕೆಳಕ್ಕೆ ಜಾಡಿಸಿ ಕೊಡವಿನಳು. ಸಾಕು ಇಲ್ಲಿಗೆ ಈ ಕೆಲಸ ಎಂದು ಗೊಣಗಿ ಒಳಗೆ ನಡೆದಳು. ಬೋಬಣ್ಣನಿಗೆ ಊಟಕ್ಕೆ ಏಳಲು ನಾಚಿಕೆಯಾಯಿತು. ಈವರೆಗೂ ತನ್ನ ತೋಟದ ಸಂಬಳ, ಪೋಸ್ಟ್ ಆಫೀಸಿನ ಕೆಲಸದ ಸಂಬಳ ಎಲ್ಲವನ್ನೂ ಮನೆ ಖರ್ಚಿಗೆ ವಿನಿಯೋಗಿಸಿದ್ದರೂ ಅವನಿಗೆ ಅಂದು ಅದೆಲ್ಲ ತಾನು ದುಡಿದ ಅನ್ನದಂತೆ ಕಾಣಲಿಲ್ಲ. ಆದರೆ ಬೋಬಣ್ಣ ಪೋಕರಿಯೂ ಮುಂಗೋಪಿಯೂ ದುಡುಕು ಸ್ವಭಾವದವನೂ ಆಗಿರಲಿಲ್ಲ. ತನ್ನ ಜೀವನದಲ್ಲಿ ಯಾವುದೇ ಕ್ರಾಂತಿಕಾರಿ ಬದಲಾವಣೆಯನ್ನು ಅವನು ಕಂಡಿರಲಿಲ್ಲ ಮತ್ತು ಬಯಸಿಯೂ ಇರಲಿಲ್ಲ. ಆದ್ದರಿಂದಲೋ ಏನೋ ಗಂಭೀರವಾಗಿ ಊಟ ಮಾಡಿದ. ಕಾವೇರಿ ಬೋಬಣ್ಣ ಅಮ್ಮನಿಗೆ ಬೇಜಾರು ಮಾಡುತ್ತಿದ್ದಾನಲ್ಲ ಎಂದು ಬೇಜಾರು ಮಾಡಿಕೊಂಡಿದ್ದಳು. ಬೋಬಣ್ಣನ ಮೇಲೆ ಒಂದು ಬಗೆಯ ಬಲಾತ್ಕಾರದ ಸೇಡನ್ನು ಬೆಳೆಸಿಕೊಳ್ಳತೊಡಗಿದಳು. ಬೋಬಣ್ಣನನ್ನು ಪ್ರೀತಿಯಿಂದ ಆಲಿಂಗಿಸಿದರೆ ಅವಳಿಗೆ ಅಮ್ಮನಿಗೆ ದ್ರೋಹ ಬಗೆದಂತಾಗುತ್ತಿತ್ತು. ದಿನ ರಾತ್ರಿ ಏನಾದರೊಂದು ಜಗಳ ತೆಗೆದು ಮುಖ ತಿರುಗಿಸಿಕೊಂಡು ಮಲಗತೊಡಗಿದಳು. ಬೋಬಣ್ಣ ಎಂಥ ಸಂದರ್ಭವಾದರೇನು, ತನ್ನ ಕಾಮ ತ್ರಿಷಾ ತೀರಿದರಾಯಿತೆಂಬ ಮೃಗವಾಗಿರಲಿಲ್ಲ. ಆದ್ದರಿಂದ ಕಾವೇರಿಯೊಡನೆ ಪ್ರೀತಿಯಿಂದಿರಲು ಪ್ರೇಮದ ವಾತಾವರಣ ಸೃಜಿಸಲು ಯತ್ನಿಸಿದನು. ಒಂದು ದಿನ ಕಾವೇರಿ ಬೋಬಣ್ಣನನ್ನು ನಿದ್ದೆಗಣ್ಣಿನಲ್ಲಿ ಆಲಿಂಗಿಸಿಕೊಂಡಿದ್ದವಳು ಹಾಗೇ ಎಚ್ಚರವಾದಂತಾಗಿ ಬೋಬಣ್ಣನನ್ನು ದೂಡಿ ಆ ಕಡೆಗೆ ತಿರುಗಿ ಮಲಗಿದಳು. ಕಾವೇರಿಯು ಆ ದಿನ ಆ ಹಡಬೆ ದಾಸಪ್ಪನೊಂದಿಗೆ ಅಷ್ಟೊಂದು ಕುಶಾಲಿನಿಂದ ಮಾತನಾಡುವಂಥದ್ದು ಏನಿತ್ತು ಎಂದು ಜಗಳವಾಡಿ ಆ ಕಡೆ ತಿರುಗಿ ಮಲಗಿದಳು. ಬೋಬಣ್ಣ ದುಃಖದಿಂದ ಮನೆಯ ಮಾಡನ್ನೇ ನಿಟ್ಟಿಸುತ್ತಾ ಮಲಗಲು ಯತ್ನಿಸಿದನು. ಅಜೀಜನಿಗೆ ಬಂದ ನಗ್ನ ಸ್ತ್ರೀಯ ಚಿತ್ರವು ಒಂದು ದೇವತೆಯಂತೆ ಯಾವುದೋ ಹಿಂಗದ ಕಾಮನೆಗಳ ಸಂಕೇತವಾಗಿ ಬೋಬಣ್ಣನ ಕಲ್ಪನೆಗಳಲ್ಲಿ ಹೊಳೆಯಿತು. ತಾನು ಇಷ್ಟೊಂದು ದುಃಖಿಯಾಗಿರುವುದಕ್ಕೆ ಕಾರಣ ಮಾತ್ರ ಬೋಬಣ್ಣನಿಗೆ ಹೊಳೆಯಲಿಲ್ಲ. ಬೇಲಾಯುಧ ಮಾತ್ರ ಕಾಗದ ತೆಗೆದುಕೊಳ್ಳಲು ಬರಲಿಲ್ಲ. ಯಾರೋ ಅವನು ಉಜಿರೆಗೆ ಹೋಗಿದ್ದಾನೆ ಎಂದು ಹೇಳಿದರು. ಇತ್ತ ಯಥೇಚ್ಛವಾಗಿ ಊರಿನ ಜನಗಳೆಲ್ಲ ಬೇಲಾಯುಧನ ಮಗಳ ವಿಷಯವನ್ನು ಊಟಕ್ಕೆ ಉಪ್ಪಿನಕಾಯಿಯಂತೆ ನಂಜಿಕೊಂಡು ಹೊಡೆದರು. ಎಲೆಯಡಿಕೆಯ ನಡುವೆ ಬಾಯಲ್ಲಿಟ್ಟುಕೊಂಡು ಜಗಿದರು. ಬೋಬಣ್ಣನ ಪೋಸ್ಟ್ ಆಫೀಸಿನ ಗೋಷ್ಠಿಯೊಳಗೆ ನಿತ್ಯವೂ ಪದ್ಮಯ ವಿಷಯವೂ ಸುಳಿಯುತ್ತಿತ್ತು. ಕೇಳಿದವರೆಲ್ಲ ಆ ಕಾಗದವನ್ನು ಜಾಯಿಕಾಯಿ ಪೆಟ್ಟಿಗೆಯೊಳಗೆ ತೆಗೆದುಕೊಂಡು ಪರ್ಯಾಲೋಚಿಸುತ್ತಿದ್ದರು. ಹೀಗಾಗಿ ಕಾಗದವೆಲ್ಲ ಜೂಲು ಜೂಲಾಗಿ ಕೊಳೆಯಾಗಿ ಅದರ ಅಕ್ಷರಗಳೆಲ್ಲ ಅಳಿಸು ಹೋಗುವ ಸ್ಥಿತಿಗೆ ಬಂದಿತು. ಒಂದು ದಿನ ಸಂಜೆ ಬೋಬಣ್ಣನ ಪೋಸ್ಟ್ ಆಫೀಸಿನಲ್ಲಿ 4-6 ಜನ ಕುಳಿತು ಈ ಕಾಗದದ ದುಸ್ಥಿತಿಯನ್ನು ಪರ್ಯಾಲೋಚಿಸಿದರು. ಒಬ್ಬ ಹೇಳಿದ, ಆ ಕಾಗದವನ್ನು ಅತ್ತಲಾಗಿ ಹರಿದು ಹಾಕಿಬಿಟ್ರೆ ಈ ಗೋಳು ತಪ್ಪುತ್ತದೆ. ಬೇಲಾಯುಧ ಬಂದ ಮೇಲೆ ನಾವೇ ಹೀಗೊಂದು ಕಾಗದ ಬಂದಿತ್ತು ಎಂದು ತಿಳಿಸಿದರೆ ಸಾಕು ಎಂದನು. ಇದಕ್ಕೆ ಆ ಗುಂಪಿನಲ್ಲಿದ್ದವರೆಲ್ಲ ಏಕ್ದಂ ತಮ್ಮ ಅಸಮಾಧಾನವನ್ನು, ಏನು ಪೋಸ್ಟ್ ಮಾಸ್ಟರ್ ಕೆಲಸ ಅಂದ್ರೆ ಬೀಡಿ ಅಂಗಡಿ ಕೆಲಸ ಅಂತ ತಿಳಿದಿರೋ ನೀನು? ಪೋಸ್ಟ್ ಆಫೀಸು ಶುರು ಮಾಡೋ ದಿನ ನೀನು ಬಂದಿರಲಿಲ್ಲ ಅಂತ ಕಾಡ್ತಿದೆ. ಇದು ಗವರ್ನಮೆಂಟ್ ಕೆಲಸ. ಒಂದು ಚೂರು ಹೆಚ್ಚು ಕಡಿಮೆಯಾದ್ರೆ ದಿಲ್ಲಿಯಿಂದ ಸಿಪಾಯಿ ಬರದೆ ಊರಿನವರಿಗೆಲ್ಲ ಕೋಳ ಹಾಕಿಕೊಂಡು ತಗೊಂಡು ಹೋಗ್ತಾರೆ. ಸರ್ಕಾರ ಅಷ್ಟೊಂದು ನಿಗಾ ನಂಬಿಕೆ ಇಟ್ಟಿದ್ದಾರೆ. ಬೇಕಾದರೆ ಬೋಬಣ್ಣ ಅಂಥ ಕೆಲಸ ಮಾಡ್ಕೂಡದು ಎಂದನು. ಅವನ ಮಾತಿನಿಂದ ಬೋಬಣ್ಣನಿಗೆ ಒಳ್ಳೆ ಹುರುಪು ಬಂತು. ಕಳ್ಳನಾಟ ಅಥವಾ ಕಳ್ಳಶರಾಬು ಮುಂತಾದವನ್ನೇನಾದರೂ ಪೊಲೀಸವರು ಹಿಡಿದರೆ ಮಹಜರಿಗೆ ಬೋಬಣ್ಣನನ್ನು ಕರೆಯುತ್ತಿದ್ದರು. ಇದರಿಂದೆಲ್ಲ ಬೋಬಣ್ಣನಿಗೆ ಪೋಸ್ಟ್ ಮಾಸ್ಟರಿಕೆ ಬಗ್ಗೆ ಒಂದು ಒಳ್ಳೆ ಗೌರವ ಹೆಮ್ಮೆ ಬಂದಿತ್ತು. ಆದ್ದರಿಂದ ಮತ್ತೆ ಕಾಣದಲ್ಲೇನೋ, ಸಾವಿರಾರು ರೂಪಾಯಿ ಮಾಲನ್ನು ನನ್ನ ಸುಪರ್ದಿಗೆ ಕೊಟ್ಟಿದ್ದಾರೆ. ಯಾರು ಹೀಗೆ ಕೊಡ್ತಾರೆ ಹೇಳು ನೋಡೋಣ ಎಂದು ಜಂಬದಿಂದ ಕೇಳಿದನು. ಮತ್ತೆ ಮತ್ತೆ ಅಲ್ಲವೇ ಮುಂತಾದ ಉದ್ಗಾರಗಳು ಗುಂಪಿನಿಂದ ಹೊರಟವು. ಯಾರು ಯಾರಿಗೆ ಏನಾದರೂ ಕಾಗದ ಬರೆದುಕೊಳ್ಳಲಿ, ಪೋಸ್ಟ್ ಮಾಸ್ಟರ ಡ್ಯೂಟಿ ಅವನು ಮಾಡಲೇಬೇಕು. ಡ್ಯೂಟಿ ಅಂದಮೇಲೆ ಡ್ಯೂಟಿ. ಪೋಸ್ಟ್ ಮಾಸ್ಟರ್ ಅಂದ ಏನು ಸ್ಕೂಲ್ ಮಾಸ್ಟರ ಹಂಗ? ಪೋಸ್ಟ್ ಮಾಸ್ಟರ್ ಅಂದ್ರೆ ಮಿನಿಸ್ಟರ್ ಇದ್ದಂಗೆ.
ಪೊಲೀಸ್ಕೋರು ಸಹ ಅವನನ್ನು ಮುಟ್ಟೋ ಹಾಗಿಲ್ಲ ಎಂದನು ಇನ್ನೊಬ್ಬ. ಹೀಗೆ ಒಬ್ಬೊಬ್ಬರು ಒಂದೊಂದು ಬಗೆಯಾಗಿ ಪೋಸ್ಟ್ ಮಾಸ್ಟರಿಕೆಯನ್ನು ಹೊಗಳಿದರು. ಅಂತೂ ಬೇಲಾಯುಧನ ಕಾಗದಕ್ಕೇನು ಮಾಡಬೇಕೆಂಬುದರ ಬಗ್ಗೆ ಯಾರಿಗೂ ಯಾವ ಒಂದು ಸುಸಂಬದ್ಧ ಅಭಿಪ್ರಾಯವೂ ಇದ್ದಂತೆ ಕಾಣಲಿಲ್ಲ. ಬೋಬಣ್ಣನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆದರೂ ಆ ಕಾಗದ ಹರಿದೆಸೆದು ಇದನ್ನು ಗತಕಾಲದ ಗೋರಿಯೊಳಗೆ ಹೂಳಿ ಹಾಕಲು ಅವನು ತಯಾರಿರಲಿಲ್ಲ. ನಗ್ನ ಚಿತ್ರ, ಪದ್ಮ ಎಲ್ಲ ಯಾವುದೋ ಒಂದು ಅಸಂತೃಪ್ತಿಯ ಸಮುದ್ರದೊಳಗಿಂದ ಚಿಮ್ಮಿದ ಬಿಂದುಗಳಂತೆ ಹೊಳೆಯಿತು. ಆವತ್ತು ಬೋಬಣ್ಣ ಬೇಲಾಯುಧನ ಕಾಗದವನ್ನು ಇನ್ನೊಂದು ಕಾಗದಕ್ಕೆ ನಕಲು ಮಾಡಿ ಬೇಲಾಯುಧನ ಉಜಿರೆ ವಿಳಾಸ ತಂದು ಅದನ್ನು ಪೋಸ್ಟ್ ಮಾಡಿದನು. ಯಾವುದೋ ಒಂದು ಅಧ್ಯಾಯ ಮುಗಿದಂತೆನ್ನಿಸಿ ವ್ಯಾಕುಲಗ್ರಸ್ತನಾದ ಬೋಬಣ್ಣ ಒಂದು ಕ್ಷಣ ಕರ್ತವ್ಯ ಪರಿಪಾಲಿಸಿದವನಂತೆ ನೆಮ್ಮದಿಯಾದನು. ಅತ್ತೆ ಮಾಚಮ್ಮ ಆ ದಿನ ಕಿಸಿಕಿಸಿ ಎಂದಾಗ, ಡ್ಯೂಟಿ ಡ್ಯೂಟಿ, ನನ್ನ ಡ್ಯೂಟಿ ನನಗೆ, ನಿನ್ನ ಡ್ಯೂಟಿ ನಿನಗೆ, ನನ್ನ ಡ್ಯೂಟಿಗೆ ನೀನು ಅಡ್ಡ ಬರಬೇಡ, ನಿನ್ನ ಡ್ಯೂಟಿಗೆ ನಾನು ಅಡ್ಡ ಬರೋಲ್ಲ ಎಂದು ಪ್ರತಿಯಾಗಿ ರೇಗಿದನು. ಕಾವೇರಿಗೆ ಆ ದಿನ ಎಲ್ಲಿಲ್ಲದ ಕೋಪ ಬಂದಿತ್ತು. ಆದರೆ ಬೋಬಣ್ಣ ಆ ದಿನದ ಮಾತುಕತೆಗಳನ್ನು ಮರೆತು ಬಿಟ್ಟಿದ್ದ. ರಾತ್ರಿ ಮಲಗಿದಾಗ ಅಭ್ಯಾಸವೋ ಆಸೆಯೋ ಚಪಲವೋ ಬೋಬಣ್ಣನ ಕೈ ಕಾವೇರಿ ಮೇಲೆ ಹೋಯಿತು. ಕಾವೇರಿ ವಿಪರೀತ ಕೋಪದಿಂದ ಬೋಬಣ್ಣನ ಕೈಯನ್ನು ಜಾಡಿಸಿ ದೂಡಿದಳು. ಬೋಬಣ್ಣನಿಗೆ ಎಷ್ಟೋ ದಿನದಿಂದ ತಡೆಹಿಡಿದಿದ್ದ ತನ್ನ ಕೋಪವೆಲ್ಲ ಬಾಯಿಗೆ ಬಂದಂತಾಯಿತು. ತನ್ನನ್ನು ಅನವಶ್ಯಕವಾದ ಕಸಿವಿಸಿಯಲ್ಲಿ ನರಳಿಸುತ್ತಾ ಜೀವ ತಿನ್ನುವ ಶನಿ ಇವಳು ಎಂದುಕೊಂಡ. ಎಲ್ಲರ ಮನೆಯಲ್ಲಿನ ಎಲ್ಲಾ ಹೆಂಗಸರು ಹೀಗೇ ಇರುತ್ತಾರೆಯೇ ಎಂದು ಪ್ರಶ್ನಿಸಿಕೊಂಡ. ಪ್ರೀತಿಯಿಂದಲಲ್ಲದಿದ್ದರೂ ರೋಷದಿಂದಲಾದಲೂ ಇವಳ ಮೇಲೆ ಅತ್ಯಾಚಾರ ಮಾಡಬೇಕು ಎಂದು ಆಲೋಚಿಸಿದನು. ಒಂದು ಕಾಲದಲ್ಲಿ ಆಲಿಂಗಿಸಿ ಮುದ್ದಾಡಿಸಿದ ಈ ಶರೀರವನ್ನು ಹೇಗೆ ಶಿಕ್ಷಿಸುವುದು ಎಂದು ಅವನ ಮನಸ್ಸು ಹೊಯ್ದಾಡತೊಡಗಿತು. ಥತ್ ದರಿದ್ರದವಳೇ, ನಿನಗೆ ತೆವಲು ಹೆಚ್ಚಾದಾಗ ಮುದುಕಿಗೆ ಕಾಣದಂತೆ ಕದ್ದು ಕದ್ದು ಬರಿದ್ದೆ, ಈಗ ಹೀಗಾಯ, ಸೂಳರು ವಾಸಿ ನಿನಗಿಂತ, ಸಿಡಿಸಿಡಿ ಅನ್ನದೇ ದುಡ್ಡಿಸಿಕೊಂಡು ಕುಪ್ಪು ಸಬಿಚ್ತಾರೆ ಎಂದು ರೇಗಿಡನು. ಬೋಬಣ್ಣ ಸೂಳೆ ಮನೆಗೇನು ಹೋಗಿರಲಿಲ್ಲ. ಕಾವೇರಿ ಮನ ನೋಯಿಸಲಿಕ್ಕಾಗಿ ಒಂದು ಅಂದಾಜಿನ ಮೇಲೆ ಹೇಳಿದ್ದನು. ಕಾವೇರಿಗೂ ಇದು ಗೊತ್ತಿತ್ತು. ಕಾವೇರಿಗೂ ಸಿಟ್ಟು ಬಂತು. ಹಂಗೆ 10 ಕಡೆ ತೆವಲು ತೀರಿಸಿಕೊಂಡಿದ್ದರೆ ಮನೆಯಲ್ಲಿ ಹಿಂಗಾಗೋದು ಎಂದಂದಳು. ಬೋಬಣ್ಣ ಕೋಪದಿಂದ ಇನ್ನೂ ಏನೇನೋ ಅಂದ. ಮಾತಿನ ಅಸ್ತ್ರ ಪ್ರತ್ಯಸ್ತ್ರಗಳ ಸುರಿಮಳೆಯಾಯಿತು. ಕಾವೇರಿ ಮಾತನಾಡದೆ ಮೌನವಾಗಿ ಅಳತೊಡಗಿದಳು. ಅಲ್ಲಿಂದಾಚೆಗೆ ದಿನೇ ದಿನೇ ಪರಿಸ್ಥಿತಿ ಹದಗೆಡತೊಡಗಿತು. ಕಾವೇರಿ ಬೋಬಣ್ಣನೊಡನೆ ಮಾತುಕತೆ ಬಿಟ್ಟುಬಿಟ್ಟಳು. ಬೋಬಣ್ಣ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಪೋಸ್ಟ್ ಆಫೀಸು ಒಂದು ಬಗೆಯ ವಿಷಾದಗ್ರಹವಾಗಿ ಹೋಯಿತು. ಎಲ್ಲ ಸತ್ತವರ ಮನೆಯಂತೆ ವಿಷಣ್ಣವದನರಾಗಿ ಇರುತ್ತಿದ್ದರು. ಬೋಬಣ್ಣನ ಬಗ್ಗೆ ಇದ್ದ ಪ್ರೀತಿ ಎಲ್ಲಾ ಹೋದ ನಂತರ ಅವನೊಡನೆ ಒಡನಾಟ, ಸರಸ ಸಲ್ಲಾಪ, ಸಂಭೋಗ ಯಾವುದಕ್ಕೂ ಯಾವುದೇ ಅರ್ಥವೂ ಇಲ್ಲದೆ ಅಸಂಬದ್ಧವಾಗಿ ಹೋಯಿತು. ಬೋಬಣ್ಣನ ಕಾಮಚೇಷ್ಟೆಗಳಿಗೆಲ್ಲ ಅವನು ಎಲ್ಲೆಲ್ಲೋ ಕೈ ಹಾಕಿ ಕಚಕುಳಿ ಇಟ್ಟಂತಾಗುತ್ತಿತ್ತು. ತಬ್ಬಿಕೊಂಡರೆ ಮೈ ಮೇಲೆ ಹುಳು ಬುಳುಬುಳು ಹರಿದಾಡಿದಂತಾಗುತ್ತಿದ್ದಿತು. ಕೊಡವಕೊಂಡೇರುವಂತೆ ಆಗುತ್ತಿದ್ದಿತು. ಅವೇ ಒಂದು ಕಾಲದಲ್ಲಿ ಕಾವೇರಿಯನ್ನು ಕಾಮದ ಜ್ವಾಲಾಮುಖಿಯನ್ನಾಗಿ ಮಾಡುತ್ತಿದ್ದವು. ಬೋಬಣ್ಣ ನಿಸ್ಸಹಾಯಕನಾಗಿದ್ದ. ಎಂದೆಂದೂ ಇವಳಿಗೆ ಚೈತನ್ಯವನ್ನು ಸ್ಫೂರ್ತಿಯನ್ನು ನೀಡದವನಾಗಿದ್ದೇನೆ ಎಂದೆನ್ನಿಸಿದಾಗ ಹುಚ್ಚು ಹಿಡಿದಂತೆನ್ನಿಸುತ್ತಿತ್ತು. ತಾನು ವರುಷದ ಕೊನೆಯಾಗುತ್ತಾ ಬಂದಿತು. ತೋಟಕ್ಕೆ ಹೊಸ ಆಳುಗಳನ್ನು ಮಾಡುವ, ಹಳೆ ಆಳುಗಳಿಗೆ ಲೆಕ್ಕಾಚಾರ ಮಾಡಿ ಉಳಿದದ್ದು ಕೊಡುವ ಕೆಲಸ ಆರಂಭವಾಯಿತು. ಇದೇ ಸಂದರ್ಭದಲ್ಲಿ ಮಾಚಮ್ಮ ಬೋಬಣ್ಣನ ಮದುವೆಗೆ ಮಾಡಿದ ಸಾಲವನ್ನು ಅವನೇ ತೀರಿಸಬೇಕೆಂದು ತೋಟದ ಮಾಲೀಕರಾದ ಸಾಹೇಬರಲ್ಲಿ ವಿನಂತಿಸಿಕೊಂಡಳು. ಅವಳ ವಾದ ಇಷ್ಟೇ: ಅವಳು ಆ ಹಣವನ್ನು ಬೋಬಣ್ಣನ ಮದುವೆಗೆ ಖರ್ಚು ಮಾಡಿದ್ದೇ ಹೊರತು ತನ್ನ ಸ್ವಂತಕ್ಕೆ ಅಲ್ಲ. ಕಾವೇರಿ ಮದುವೆಯಾದಾಗಿನಿಂದ ಅವಳು ಕೆಲಸಕ್ಕೆ ಬರುವುದು ಕಡಿಮೆಯಾಗಿ ತನ್ನ ಗಳಿಕೆಯೂ ಕಡಿಮೆಯಾಗಿದೆ. ಬೋಬಣ್ಣನಿಗೆ ಪೋಸ್ಟ್ ಮಾಸ್ತರ ಸಂಬಳ, ಪೋಸ್ಟ್ ಆಫೀಸಿನ ಬಾಡಿಗೆ ಇತ್ಯಾದಿ ಹೊಸ ಗಳಿಕೆಯಿದೆ ಎಂದು. ಬೋಬಣ್ಣ ಏನೇನೋ ವಾದ ಹೂಡಿದರೂ ಅದನ್ನು ಬೋಬಣ್ಣನ ಲೆಕ್ಕಕ್ಕೆ ಮುರಿ ಹಾಕಬೇಕೆಂದು ತೀರ್ಮಾನವಾಯಿತು. ಬೋಬಣ್ಣ ಅವಳಮಿಗಳ ಮದುವೆಗೆ ಮಾಡಿದ ಸಾಲಕ್ಕೆ ತಾನು ಹೇಗೆ ಬಾಧ್ಯನೆಂದು ಕೇಳಿದ್ದಕ್ಕೆ ಸಾಹೇಬರು, ಅವಳ ಮಗಳು ಯಾರು, ನಿನ್ ಹೆಂಡತಿಯಲ್ಲೇನೋ ಎಂದು ದಬಾಯಿಸಿದರು. ಬೋಬಣ್ಣನಿಗೆ ಕೋಪ ತಡೆಯಲಾಗಲಿಲ್ಲ. ಹಾಗಿದ್ದರೆ ತಾನು ಬೇರೆ ಮನೆ ಮಾಡುತ್ತೇನೆಂದು ಸಾಹೇಬರ ಎದುರು ಕೂಗಾಡಿದನು. ಮಾಚಮ್ಮ ಆಗ, ಇಷ್ಟು ದಿನ ಸಾಕಿದ್ದು ಅವಳನ್ನು ನಿನ್ ಹಿಂದೆ ಬೀದಿಪಾಲು ಮಾಡಕ್ಕಲ್ವಾ ಎಂದು ಕೊಂಕು ಮಾತನಾಡಿದಳು. ಕಾವೇರಿ ಅಲ್ಲೇ ಇದ್ದಳು. ಮಾಚಮ್ಮ ಹಾಗೆಂದಾಗ ಬೋಬಣ್ಣ ಕಾವೇರಿ ಕಡೆ ನೋಡಿದ. ಕಾವೇರಿ ಬೋಬಣ್ಣ ಯಾವನೋ ಎಂಬಂತೆ ಬೋಬಣ್ಣನ ಕಡೆ ಶೂನ್ಯ ನೋಟ ಬೀರುತ್ತಿದ್ದಳು. ಬೋಬಣ್ಣನಿಗೆ ತಾನೇ ಬಿಟ್ಟು ಹೋಗುವುದಾದರೆ ಅದಕ್ಕೂ ತಯಾರಿ ಇರುವುದನ್ನು ನೋಡಿ ಹತಾಶೆಯಾಯಿತು. ತನ್ನ ಮಗುವನ್ನು, ಮಗಳನ್ನು ನೆನೆದ. ತನ್ನ ಪೋಸ್ಟ್ ಮಾಸ್ತರಿಕೆಯನ್ನು ನೆನೆದ. ಕೊನೆಗೆ ಆಗಬಹುದು, ತಾನೇ ತೀರಿಸುತ್ತೇನೆ ಎಂದು ಹೇಳಿದ. ಹಾಗೆ ಹೇಳುವಾಗ ಅವನ ಕಂಠ ಗದ್ಗದವಾಗಿತ್ತು. ಆ ದಿನ ಸಾಯಂಕಾಲದವರೆಗೂ ಬೋಬಣ್ಣ ಸುಮ್ಮನೆ ಕುಳಿತಿದ್ದ. ಜೀವನದಲ್ಲಿ ತಾನು ಯಾವ ಧೋರಣೆ ಅನುಸರಿಸಬೇಕೆಂಬುದೇ ಅವನಿಗೆ ತೋಚದಾಗಿದ್ದಿತು.
ಎಲ್ಲದಕ್ಕೂ ಹ್ಞೂ ಎಂಬ ಎರಡೇ ಉತ್ತರ ಕೊಡುತ್ತಿದ್ದ. ಯಾರೋ ಕಾಗದ ಬರೆದುಕೊಡಲು ಹೇಳಿದರು. ಸುಮ್ಮನೆ ಯಾಂತ್ರಿಕವಾಗಿ ಬರೆದುಕೊಟ್ಟನು. ಸಾಯಂಕಾಲ ಮುಗಿದು ಕತ್ತಲಾಗುತ್ತಾ ಬಂದಿತು. ಮನೆಯೊಳಗೆ ಹೋಗಬಹುದೋ ಬೇಡವೋ ಎನ್ನುವಂತೆ ಧೇನಿಸುತ್ತಾ ಎದ್ದ. ಆ ಹೊತ್ತಿಗೆ ಸರಿಯಾಗಿ ದೂರದಲ್ಲಿ ಯಾರೋ ಮಾತನಾಡುತ್ತಾ ಬರುತ್ತಿರುವಂತೆ ಕಂಡಿತ್ತು. 10-15 ಜನರ ಗುಂಪೊಂದು ರಸ್ತೆ ತಿರುವಿನಲ್ಲಿ ಕಾಣಿಸಿಕೊಂಡಿತು. ಬೋಬಣ್ಣ ನೋಡುತ್ತಲೇ ಇದ್ದ. ಕತ್ತಲಾಗುತ್ತಿದ್ದುದರಿಂದ ಯಾರೂ ದೂರದಿಂದ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಯಾರೋ ಓರ್ವ ಹೆಣ್ಣುಮಗಳು ಅಳುತ್ತಿರುವುದು ಮಾತ್ರ ಕೇಳಿತು. ಬೋಬಣ್ಣ ಕಣ್ಣಿಗೆ ಕಾಡುತ್ತಲೇ ಯಾವನೋ ಒಬ್ಬನು, ಈ ತಲೆಹಿಡಿಕೆ ನನ್ನ ಮಕ್ಕಳಿಗೆಲ್ಲ ಪೋಸ್ಟ್ ಮಾಸ್ತರಿಕೆ ವಹಿಸಿದರೆ ಇನ್ನೇನಾಗುತ್ತೆ ಎಂದು ಕೂಗಾಡಿತಾ ಬಂದನು. ಬೋಬಣ್ಣನ ನೊಂದ ಮನಸ್ಸಿಗೆ ಕುದಿನೀರು ಚೆಲ್ಲಿದಂತಾಯಿತು. ಗುಂಪು ಹತ್ತಿರ ಬರುತ್ತಿದ್ದಂತೆಯೇ ಮೂಗೂರಿನ ಮೇಸ್ತ್ರಿ, ಯಾವನೋ ಸೂಳೆ ಮಗ, ಇಲ್ಲದ್ದು ಸಲ್ಲದ್ದು ನನ್ನ ಮೇಲೆ ಹೇಳಿರವನು, ಅವನು ಗಂಡಸಾಗಿದ್ದರೆ ಹೇಳಲಿ ಇಲ್ಲಿ ಎಂದು ಕೂಗಾಡಿದನು. ಬೋಬಣ್ಣನೊಂದಿಗೆ, ಅಲ್ಲಿ ಹಲ್ಲಿಡಿದು ಮಾತನಾಡೋ ಮಗನೆ, ನನ್ನಂತಹವರು 10 ಜನ ನನ್ನ ಕೈ ಕೆಳಗೆ ಕೆಲಸಕ್ಕಿದ್ದಾರೆ ಗೊತ್ತಾಯ್ತಾ ಎಂದು ಬೈದನು. ನೀನು ಅಪ್ಪಂತ ಮನುಷ್ಯ ಆಗಿದ್ದರೆ ಈ ಕಾಗದ ಬರೆದು ಹೆಣ್ಣಿನ ಮರ್ಯಾದೆ ತೆಗೆಯೋ ಕೆಲಸಕ್ಕೆ ಯಾಕೋ ಹೋದೆ ಎಂದಿತು ಯಾವುದೋ ದನಿ. ಬೋಬಣ್ಣ ಹಾಗೆಂದ ಕೂಡಲೇ, ಇನ್ಯಾವನೋ ಬರೆದವನು ನಿನ್ನಪ್ಪ, ಸುಳ್ಳು ಬೇರೆ ಬೊಗಳಿಯಾ ಎಂದು ಬೇಲಾಯದ ಒಂದು ಕಾರ್ಡನ್ನು ಬೋಬಣ್ಣನೆದುರು ಹಿಡಿದನು. ಬೋಬಣ್ಣ ನೋಡಿದರೆ ಅದು ಬೇಲಾಯದನಿಗೆ ಬಂದ ಕಾಗದವನ್ನು ಬೋಬಣ್ಣ ನಕಲು ಮಾಡಿ ಹಾಕಿದುದಾಗಿತ್ತು. ಬೋಬಣ್ಣ ಅದು ತಾನು ಬರೆದದ್ದು ಹೌದು ಎಂದರೂ ಅದು ಬೇಲಾಯದನಿಗೆ ಬಂದ ಕಾಗದವನ್ನು ನಕಲು ಮಾಡಿ ಹಾಕಿದುದೆಂದು ಹೇಳಿದನು. ಗುಂಪಿನಲ್ಲಿ ಯಾರೂ ಅದನ್ನು ಕೇಳಲು ಸಿದ್ಧರಿರಲಿಲ್ಲ. ಅವರು ಆ ಸುದ್ದಿಯ ಸುಳ್ಳನ್ನು ರುಜುವಾತು ಮಾಡುವುದು ಆ ಕಾಗದ ಬರೆದವನನ್ನು ಹೇಗೆ ಶಿಕ್ಷಿಸುತ್ತಾರೆ ಎಂಬುದನ್ನೇ ಅವಲಂಬಿಸಿತ್ತು. ಅದೂ ಅಲ್ಲದೆ ಮೂಗೂರಿನ ಮೇಸ್ತ್ರಿಯೂ ಮತ್ತೆ ಹಲವರು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಬೇಲಾಯದನ ಮಗಳು ಪದ್ಮ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದ್ದರು. ಈ ಗಲಾಟೆ ಕೇಳಿ ಕಾವೇರಿ, ಮಾಚಮ್ಮ ಎಲ್ಲ ಒಳಗಿಂದ ಹೊರಗೆ ಬಂದು ನಿಂತರು. ಬೇಲಾಯದ ನಡೆದುದೆಲ್ಲವನ್ನು ವಿವರಿಸತೊಡಗಿದನು. ಬೋಬಣ್ಣ ತನ್ನ ಮಗಳನ್ನು ಮೂಗೂರಿನ ಮೇಸ್ತ್ರಿ ಇಟ್ಟುಕೊಂಡಿದ್ದಾನೆಂದು ಊರೆಲ್ಲ ಸುದ್ದಿ ಮಾಡಿ ಕಾಗದವನ್ನು ಉಜಿರೆಗೆ ಬರೆದನು ಎಂದು, ತಾನು ಉಜಿರೆಯಲ್ಲಿಲ್ಲದೆ ಬೆಳ್ತಂಗಡಿಗೆ ಹೋಗಿದ್ದರಿಂದ ಆ ಕಾಗದವನ್ನು ಅಲ್ಲಿಗೆ ಕಳುಹಿಸಿದರೆಂದು, ಆದರೆ ಕಾಗದ ಅಲ್ಲಿಗೆ ಬರುವ ಹೊತ್ತಿಗೆ ತಾನು ಅಲ್ಲಿಯೂ ಇಲ್ಲದೆ ಬಂಟವಾಳಕ್ಕೆ ಹೊರಟಿದ್ದನೆಂದು, ಹೋದಲ್ಲೆಲ್ಲ ಎಲ್ಲರೂ ಆ ಕಾರ್ಡನ್ನು ಓದಿ ಕಳಿಸಿದ್ದರಿಂದ ತನ್ನ ಬಂಧುವರ್ಗದಲ್ಲಿ ತನ್ನ ಮರ್ಯಾದೆ ಸಂಪೂರ್ಣವಾಗಿ ಹೋಯಿತು ಎಂದು ಬೇಲಾಯದ ಮಾಚಮ್ಮನಿಗೆ ವಿವರಿಸಿದನು. ಅವನು ತನ್ನ ಮಗಳಿಗೆ ಗಂಡು ನೋಡಲು ಹೋಗಿದ್ದನೆಂದು, ಆದರೆ ಈಗ ಸದ್ಯದ ಭವಿಷ್ಯದಲ್ಲಿ ಯಾರೂ ಮದುವೆಯಾಗುವ ಸಂಭವವೇ ಇಲ್ಲವೆಂದು, ಗಂಡು ಸಿಗದೆ ತನ್ನ ಜಾತಿಯಲ್ಲಿ ಸುಮಾರು ಜನ ಹುಡುಗಿಯರು ದಾರಿ ತಪ್ಪಿ ಹೋಗಿದ್ದಾರೆಂದು ಗೊಳೋ ಎಂದು ಅತ್ತನು. ಇದರೊಡನೆ ಮೂಗೂರಿನ ಮೇಸ್ತ್ರಿಯು ಬೇಲಾಯದ ಅವನ ಮಗಳನ್ನು ಹೊಡೆದು ಕೊಂದೇ ಹಾಕುವುದರಲ್ಲಿದ್ದನೆಂದು, ಪುಣ್ಯಕ್ಕೆ ಅಷ್ಟರಲ್ಲಿ ಅವನಿಗೆ ಗೊತ್ತಾಗಿ ಓಡಿಹೋಗಿ ಒಂದು ಹೆಣ್ಣುಮಗಳ ಜೀವ ಉಳಿಸಿದನೆಂದು ಆತ್ಮಪ್ರಶಂಸೆಯೊಂದಿಗೆ ಚಾಡಿ ಹೇಳಿದನು. ಮಾಚಮ್ಮನು ಅವನೊಡನೆ, ಊರಿನ ಪಂಚಾಯಿತಿಗೆ ಇವನು ಯಾಕೆ ಮೂಗು ಹಾಕಬೇಕು? ನನ್ನ ಮನೆ ಪೋಸ್ಟ್ ಆಫೀಸು ಮಾಡಿ ನನ್ನ ಮರ್ಯಾದೆ ಎಲ್ಲ ತೆಗೆಯುತ್ತಿದ್ದಾನೆ. ಈ ಪೋಸ್ಟ್ ಆಫೀಸು ಒಂದು ಊರಿಗೆ ಅನಿಷ್ಟ ಹಿಡಿದಿದೆ ಎಂದು ಕೂಗಾಡತೊಡಗಿದಳು. ಬೋಬಣ್ಣನ ಪರವಾಗಿ ಮಾತನಾಡುವವರು ಯಾರೂ ಕಾಣಲೇ ಇಲ್ಲ. 1-2 ಜನ ಬೇಲಾಯದನಿಗೆ ಬಂದ ಮೂಲ ಕಾಗದ ನೋಡಿದವರಿದ್ದರು. ಅವರಿಗೆ ಬೋಬಣ್ಣನೇ ಯಾಕೆ ಬರೆದಿರಬಾರದು ಎಂಬ ಗುಮಾನಿ ಆರಂಭವಾಯಿತು ಏನೋ. ಅವರು ಯಾರೂ ಮಧ್ಯೆ ಬಾಯಿ ಹಾಕಲೇ ಇಲ್ಲ. ಹಾಗಾಗಿ ಅಲ್ಲಿ ಬಂದಿದ್ದ ಎಲ್ಲರೂ ಬೋಬಣ್ಣನಿಗೆ ಯದ್ವಾತದ್ವಾ ಬಯ್ಯತೊಡಗಿದರು. ಬೋಬಣ್ಣನಿಗೆ ತನ್ನ ತಪ್ಪು ಆದರೂ ಏನೆಂದು ಅರ್ಥವಾಗದೆ ಸುಮ್ಮನೆ ಪಶುವಿನ ತರ ನಿಂತಿದ್ದ. ಎಲ್ಲಕ್ಕೂ ಕೊನೆ ಎಂಬುದೊಂದಿದೆ ಎಂದು. ಎಲ್ಲಕ್ಕಿಂತ ಹೆಚ್ಚು ದುಃಖ ಉಂಟು ಮಾಡಿದ್ದೇ ಅಂದರೆ ಕಾಲೇರಿಯ ಮೌನ. ಒಂದು ಚಕಾರ ಎತ್ತದೆ ಅವಳು ಸುಮ್ಮನಿದ್ದಳು. ಅವಮಾನ ಸಹಿಸುವುದಕ್ಕಿಂತ ಗೌರವ ನರಕ ಇನ್ನೊಂದಿಲ್ಲ ಎನ್ನಿಸಿತು ಬೋಬಣ್ಣನಿಗೆ. ನೋಡು ಬೇಲಾಯದ, ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ. ನಿನ್ನ ಕಾಗದ ಇಲ್ಲಿ ಹಾಳಾಗಿ ಬಿದ್ದಿತ್ತು. ಅದನ್ನು ನಕಲು ಮಾಡಿ ಕಳುಹಿಸಿದೆ. ನಿನ್ನ ಮಗಳು ಎಂತಹಳೋ ನೀನೆಂಥವನೋ ನನಗೇನು ಗೊತ್ತು ಎಂದು ಬೇಲಾಯದನಿಗೆ ಹೇಳಿದನು. ಹೌದು, ನೀನೊಬ್ಬ ಅಪ್ಪಂತ ಮನುಷ್ಯ. ಊರೆಲ್ಲರೂ ಪೋಲಿಗಳು. ನಿನ್ನ ಮನೆ ನಿನ್ನ ಹೆಣ್ಣಿ ಬಂದೋಬಸ್ತು ಮಾಡಿಕೊಂಡು ಊರವರ ಮಾತನಾಡು. ನಿನ್ನ ಕೈ ಹಿಡಿದವಳು ಎಷ್ಟು ಜನರ ಮನೆಯಲ್ಲಿದ್ದು ಬಂದವಳೋ ನೋಡಿಕೋ ಎಂದು ಮೂಗೂರಿನ ಮೇಸ್ತ್ರಿ ಬೋಬಣ್ಣನ ಮನ ನೋಯಿಸಲೆಂದೇ ನುಡಿದನು. ಆವರೆಗೂ ತಾಳ್ಮೆಯಿಂದ ಮಾತನಾಡುತ್ತಿದ್ದ ಬೋಬಣ್ಣನಿಗೆ ರುಮ್ಮನೆ ಸಿಟ್ಟು ನೆತ್ತಿಗೇರಿತು. ಮೂಗೂರಿನ ಮೇಸ್ತ್ರಿ ಮಾತಿಗೆ ಅಲ್ಲಿದ್ದ ಎಲ್ಲರೂ ಅಪ್ರತಿಭರಾದರು. ಒಂದು ಕ್ಷಣಕಾಲ ಅಲ್ಲಿ ಮೌನ ಆವರಿಸಿತು. ಎಲ್ಲರೂ ಬೋಬಣ್ಣ ಏನು ಮಾಡಿದನು ಎಂದು ಆಪಾದಿಸಿ ಅಲ್ಲಿಗೆ ಬಂದಿದ್ದರೋ ಅಂಥದ್ದೇ ಹೀನ ಕೆಲಸಕ್ಕೆ ಮೂಗೂರಿನ ಮೇಸ್ತ್ರಿ ಇಳಿದಿದ್ದ. ಆದರೆ ಅದರ ವಿರುದ್ಧ ಯಾರೂ ಮಾತನಾಡಲಿಲ್ಲ. ಏಕೆಂದರೆ ಮೂಗೂರಿನ ಮೇಸ್ತ್ರಿ ಯಾರನ್ನು ಉದ್ದೇಶಿಸಿ ಅಂದನೋ ಅವರಿಂದ ಮೊದಲು ಪ್ರತಿಭಟನೆಯನ್ನು ಅಪೇಕ್ಷಿಸಿದರು. ಬೋಬಣ್ಣ ಕಾವೇರಿ ಕಡೆ ನೋಡಿದ. ಕಾವೇರಿಯ ಕಣ್ಣಿನಲ್ಲಿ ಏನೋ ದಿಗೂಢತೆ ಆವರಿಸಿತ್ತು. ಆಕೆ ಏನೂ ಮಾತನಾಡದೆ ತನ್ನ ತಾಯಿ ಕಡೆ ತಿರುಗಿದಳು. ಮಾಚಮ್ಮ ಬೋಬಣ್ಣನ ಮೇಲಿನ ಹಗೇತನದಿಂದ ಮಾತನಾಡದೆ ನಿಂತಳು.
ಇವರೆಲ್ಲ ತನ್ನ ಮೇಲಿನ ತಿರಸ್ಕಾರದಿಂದ ಆ ಆಪಾದನೆಯನ್ನು ಹೊರಲು ತಯಾರಾದುದನ್ನು ಕಂಡು ಬೋಬಣ್ಣನಿಲೆ ಕಣ್ಣು ಕೆಂಡವಾಯಿತು. ಏನೆಂದೇ ಸೂಳೆ ಮಗನೆ ಎಂದು ಮುಷ್ಟಿಕಟ್ಟಿ ಬಲವಾಗಿ ಮೂಗೂರಿನ ಮೇಸ್ತ್ರಿ ಮುಸುಡಿಗಿ ಗುದ್ದಿದನು. ಮೇಸ್ತ್ರಿ ವಿಕಾರವಾಗಿ ತೊದಲಿ ಧುಪ್ಪನೆ ನೆಲಕ್ಕೆ ಬಿದ್ದನು. ಅವನು ಬಿದ್ದ ನೀತಿಯನ್ನು ನೋಡಿ ಬೋಬಣ್ಣ ಅವನ ಗತಿ ಪೂರವಾಯಿತು ಎಂದೇ ತಿಳಿದನು. ಗುಂಪಿನಲ್ಲಿದ್ದ ಯಾವನೂ ಮೂಗೂರಿನ ಮೇಸ್ತ್ರಿಗೆ ಶೈತ್ಯೋಪಚಾರ ಮಾಡಲು ಮುಂದೆ ಬರಲಿಲ್ಲ. ಅವನ ಪರವಾಗಿ ಇನ್ಯಾರು ಬರುತ್ತಾರೋ ಬರಲಿ ಎಂದು ಮುಷ್ಟಿ ಕಟ್ಟಿಕೊಂಡು ಕೋಪಾವೇಶದಿಂದ ಬೋಬಣ್ಣ ನಿಂತಿದ್ದ. ಮಾಚಮ್ಮ ನೋಡಿದಳು. ಬೋಬಣ್ಣನ ಕೈ ಮೇಲಾಗುತ್ತಿರುವಂತೆ ಕಂಡಿತು. ಗುಂಪಿನಲ್ಲಿ ದೊಡ್ಡ ವೀರನಂತೆ ಬೆಳೆಯುತ್ತಿದ್ದಾನೆ ಬೋಬಣ್ಣ ಎಂದು ಗುಮಾನಿ ಬಂತು. ಕಾವೇರಿಯ ಮನಸ್ಸಲ್ಲಿ ತಿರುಗುತ್ತದೆಯೋ ಎಂದು ಭಯವಾಯಿತು. ಮೌನವಾಗಿ ನಿಂತಿದ್ದ ಗುಂಪಿನೊಳಗೆ ನುಗ್ಗಿ ಬಿದ್ದಿದ್ದ ಮೇಸ್ತ್ರಿ ಬಳಿ ಕುಳಿತು, ಅಯ್ಯಯ್ಯೋ, ಕೊಂದೇ ಬಿಟ್ವಲ್ಲೋ, ನಿನ್ನ ಮನೆ ಹಾಳಾಗ, ನಿನ್ನಂತ ಮನೆ ಹಾಳನಿಗೆ ಮಗಳ ಕೊಟ್ಟು ಅವಳ ಬಾಯಿಗೆ ಮಣ್ಣು ಹಾಕಿದನಲ್ಲೋ ಎಂದು ಒರಲಿ ಊಳಿಡತೊಡಗಿದಳು. ಅವಳೊಡನೆ ಇನ್ನೊಂದೆರಡು ಜನ ಇದ್ದಕ್ಕಿದ್ದಂತೆ ಮೂಗೂರಿನ ಮೇಸ್ತ್ರಿಗೆ ತಾವು ಆಪ್ತರೆಂಬಂತೆ ಆರೋಪಿಸಿಕೊಂಡು, ಅಯ್ಯಯ್ಯೋ, ಹೋದೈನೋ ಬರಲ್ಲೋ, ಪೊಲೀಸ್ಕೋರು ನಾಳೆ ಎಂದು ಒರಲತೊಡಗಿದರು. ಬೋಬಣ್ಣ ನೋಡಿದ. ಪರಿಸ್ಥಿತಿ ವಿಕೋಪಕ್ಕೆ ಸರಿಯುತ್ತಿದ್ದಂತೆ ಕಂಡಿತು. ಮೂಗೂರಿನ ಮೇಸ್ತ್ರಿಗೆ ಶ್ವಾಸವೇ ನಿಂತು ಹೋಗಿದೆಯೋ ಏನೋ ಎಂದು ಅನುಮಾನವಾಯಿತು. ಅನಿರೀಕ್ಷಿತ ಅನಪೇಕ್ಷಿತ ತೊಂದರೆಗಳ ಆಘಾತಕ್ಕೆ ಜರ್ಜರಿತನಾದ ಬೋಬಣ್ಣನ ಬಿಗಿದ ಮುಷ್ಟಿ ಸಡಿಲಗೊಳ್ಳತೊಡಗಿತು. ಕಾವೇರಿ ನೀರು ತರಲು ಒಳಗೆ ಹೋಗಿದ್ದಳು. ಸತ್ತು ಹೋಗಿ ಸೂಳೆಮಕ್ಕ ಎಂದು ಒಂದಷ್ಟು ಜನರನ್ನು ದೂಡಿ ಗುಂಪು ಬಿಟ್ಟು ಹೊರಟ. ಅರೆ, ಎಲ್ಲಿ ಹೋಗ್ತೀರಾ? ಅರೆ, ತಡೀರಿ ಕೊಂಚ, ನಿಲ್ಲಯ್ಯ, ಏ ನಿಲ್ಲಿಸ್ರಿ ಅವರನ್ನ ಇತ್ಯಾದಿ ಮಾತುಗಳು ಗುಂಪಿನಿಂದ ಬರುತ್ತಿದ್ದಂತೆಯೇ ಬೋಬಣ್ಣ ಎಲ್ಲರನ್ನೂ ದೂಡಿಕೊಂಡು ವೇಗವಾಗಿ ಹೊರಟು ಹೋದ. ಏ ಹಿಡಿಕೋ ಅವರನ್ನ ಎಂದು ಯಾರೋ ಯಾವನಿಗೋ ಕೂಗಿ ಹೇಳಿದರು. ಯಾವನೋ ದಾರಿಯಲ್ಲಿ ಬರುತ್ತಿದ್ದವನು ವೇಗವಾಗಿ ಬರುತ್ತಿದ್ದ ಬೋಬಣ್ಣನನ್ನು ತಡೆಯಲು ಅಡ್ಡ ಬಂದ. ಬೋಬಣ್ಣ ಝನಿಸಿ ಅವನ ಹೊಟ್ಟೆಗೆ ಒದ್ದು ಮುಷ್ಟಿಯಿಂದ ಮೋರೆಗೆ ಅಪ್ಪಳಿಸಿದ. ಅವನು ಹೆಚ್ಚು ಕಡಿಮೆ ಉಸಿರೆತ್ತದೇ ನೆಲಕ್ಕೆ ಬಿದ್ದನು. ಅವನ ಹಿಂದೆ ಬರುತ್ತಿದ್ದ ಇನ್ನೊಬ್ಬನು ಮೊದಲಿನವನಿಗಾದ ಗತಿ ನೋಡಿ ಕಾಲಿಗೆ ಬುದ್ಧಿ ಹೇಳಿದ. 2-3 ಜನ ರಸ್ತೆಯಲ್ಲಿ ಓಡುತ್ತಿರುವುದನ್ನು ನೋಡಿ ಯಾರನ್ನು ಹಿಡಿಯಬೇಕೋ ಏನು ಕಥೆಯೋ ತಿಳಿಯದೆ ಸುತ್ತಲಿನ ಜನ ಕಂಗಾಲಾಗಿ ನಿಂತರು. ಕೋಪದಿಂದ ಕೆಂಡವಾಗಿದ್ದ ಬೋಬಣ್ಣ ಅಡ್ಡ ಬಂದ ನೊಗ ಹೊತ್ತಿದ್ದ 2 ಎತ್ತುಗಳಲ್ಲಿ ಒಂದಕ್ಕೆ ಹೊಟ್ಟೆಯಲ್ಲಿದ್ದುದೆಲ್ಲಾ ಕಕ್ಕಿಕೊಳ್ಳುವಂತೆ ಒದ್ದನು. ಅವಕ್ಕೆ ತಲೆಕೆಟ್ಟು ನೊಗದ ಸಮೇತ ಗುಂಪಿನ ಮೇಲೆ ನುಗ್ಗಿ 4-6 ಜನ ಅಪ್ಪಳಿಸಿ ನೆಲಕ್ಕೆ ಬಿದ್ದರು. ಬೋಬಣ್ಣ ಹಿಂದಿರುಗದೆ ನೋಡದೆ ಓಡಿ ಓಡಿ ಕತ್ತಲಲ್ಲಿ ಕರಗಿ ಹೋದನು. ಮಾರನೇ ದಿನ ಪೋಸ್ಟ್ ಆಫೀಸನ್ನು ವಿದ್ಯುಕ್ತವಾಗಿ ಮುಚ್ಚಲಾಯಿತು. ಕಾವೇರಿ ಮಾಚಮ್ಮನೊಂದಿಗೆ ತೋಟದ ಕೆಲಸಕ್ಕೆ ಹೋಗತೊಡಗಿದಳು. ಇಸ್ಲಾಂಪುರ, ಇತ್ತಾವರ, ಜೋಗತಿಪೇಟೆ, ಮಾಲೂರು ಈ ಹಳ್ಳಿಗಳನ್ನು ಒಂದೇ ಊರು ಎಂದು ಕರೆದಿದ್ದರೂ ನಡೆಯುತ್ತಿದ್ದಿತು. ಏಕೆಂದರೆ 4-5 ಮೈಲಿಯ ಕೂಗಳತೆಯೊಳಗೆ ಆ ಹಳ್ಳಿಗಳೆಲ್ಲ ಇದ್ದವು. ಅನೇಕ ಮುಸಲ್ಮಾನ ಕುಟುಂಬಗಳು ಕೂಡ ಅಲ್ಲಿದ್ದವು. ಇಸ್ಲಾಂಪುರದಲ್ಲಿ ಒಂದು ಮಸೀದಿಯೂ ಇತ್ತು. ಆ ಊರಿನ ಜನಗಳೆಲ್ಲ ಒಂದು ಬಗೆಯ ವಿಚಿತ್ರವಾದ ವ್ಯವಹಾರಿಕ ಜನ. 10ಕ್ಕೆ ಏರದೆ 4ಕ್ಕೆ ಇಳಿಯದೆ, ಲಾಭವಿಲ್ಲದ ನಷ್ಟವರಿಯದ ಅಸಲಿನಲ್ಲೇ ಓಡಾಡುವ ಜನ. ಸುಮ್ಮನೆ ಕಾಲ ಕಳೆಯಲು ಮಣೆಸುವ ವ್ಯವಹಾರಗಳಂತೆ ಅವರವು. ಹೋಗೋದು, ಬರೋದು, ಕೂರೋದು, ನಿಲ್ಲೋದು, ಈ ಥರ. ಚುನಾವಣೆಯ ಕಾಲದಲ್ಲಿ ಇವರಿಗೆ ಏನು ಪ್ರಲೋಭನೆ ತೋರಿಸಿ ಇವರಿಂದ ಓಟು ಕಸಿಯಬೇಕೆಂಬುದೇ ಅಭ್ಯರ್ಥಿಗಳಿಗೆ ಒಂದು ಸಮಸ್ಯೆಯಾಗಿತ್ತು. ಆ ರೀತಿಯ ಜನ ಇವರು. ಹಿಂದೂ ಮುಸ್ಲಿಂ ಸಮಸ್ಯೆಯನ್ನು ಎತ್ತುವಂತಿರಲಿಲ್ಲ. ಏಕೆಂದರೆ ಭೂತಪ್ರೇತ ಮಾರಿ ಮಸಣಿಗಳ ತಾಪತ್ರಯದಲ್ಲಿ ಸಿಲುಕಿದ್ದ ಅಲ್ಲಿಯ ಮುಸಲ್ಮಾನರಿಗೂ ಹಿಂದೂಗಳಿಗೂ ತಮ್ಮ ಮೂಲಧರ್ಮದ ಪ್ರಜ್ಞೆಯೇ ಇದ್ದಂತಿರಲಿಲ್ಲ. ಇನ್ನು ಬಡವ ಶ್ರೀಮಂತರ ಪ್ರಶ್ನೆ ಎತ್ತೊಣೆ ಎಂದರೆ 4-6 ಶ್ರೀಮಂತರಿದ್ದರಾದರೂ ಅವರ ಬವಣೆ ದರಿದ್ರರಿಗಿಂತ ಕಡಿಮೆ ಇರಲಿಲ್ಲ. ಅಂಗಡಿ ಕಂಬಯ್ಯ, ಅಕ್ಕಿ ವ್ಯಾಪಾರದ ಜೋಗಪ್ಪ, ರಾಜಪ್ಪ, ಕೃಷ್ಣಗೌಡ ಮುಂತಾದವರಿದ್ದರೂ ಅವರು ವಸೂಲಿಗಾಗಿ ತಿರುಗುತ್ತಾ ಸಾಲ ತೆಗೆದುಕೊಂಡವರ ಬಳಿ ಗೋಳಾಡುತ್ತಾ ವಸೂಲಿ ಸಾಬರಿಗೆ ಸಲಾಮು ಹೊಡೆದು ಸಹಾಯಕ್ಕೆ ಅಂಗಲಾಚುತ್ತಾ ಕೈಯಾಗಿನ ಕಾಸೂ ಹೋಯ್ತು, ಮೈಯಾಗಿನ ಮಾನಾನೂ ಹೋಯ್ತು ಎಂದು ಗುಣಗುತ್ತಾ ತಿರುಗುವುದನ್ನು ನೋಡಿದರೆ ಯಾರೂ ಅವರ ವಿರುದ್ಧ ಹೋರಾಡಲಿಕ್ಕಾಗಿ ಓಟು ಚಲಾಯಿಸಲು ಬಯಸುತ್ತಲೇ ಇರಲಿಲ್ಲ. ಹೀಗಾಗಿ ಪ್ರಸಕ್ತ ರಾಜಕೀಯಕ್ಕೂ ಆ ಹಳ್ಳಿಗಳು ಸವಾಲಾಗಿದ್ದವು. ಇಂಥವರಲ್ಲಿ ಒಬ್ಬನಾಗಿ ಇಸ್ಲಾಂಪುರದಲ್ಲಿ ಸೂರಾಚಾರಿ ಇದ್ದ. ಆದರೂ ಆ ಪ್ರದೇಶದಲ್ಲಿದ್ದ 2 ಮಹತ್ತಾದುದೆನ್ನಬಹುದಾದುದರಲ್ಲಿ ಅವನೂ ಒಬ್ಬನಾಗಿದ್ದ. ಇನ್ನೊಂದು ಎಂದರೆ ಇತ್ತಾವರದ ಸುಬ್ಬಯ್ಯನ ಹೆಂಡತಿ ಗೌರಿ. ಸೂರಾಚಾರಿ, ಈರೇಗೌಡ ಇಬ್ಬರೂ ಇಸ್ಲಾಂಪುರದಿಂದ ಆ ದಿನ ಹೊರಟಾಗ ಒಂದೇ ಸಮನೆ ಮಳೆ ಸುರಿಯುತ್ತಿತ್ತು. ಇಬ್ಬರೂ ಮಾತನಾಡುತ್ತಾ ಇತ್ತಾವರದ ಅಭಿಮುಖವಾಗಿ ಹೊರಟರು. ದಾರಿ ಸಾಗಲೆಂದು ಯಾವ ರಭಸ ಕುತೂಹಲಗಳಿಲ್ಲದ ಏರಿಳಿತಗಳಿಲ್ಲದ ದನಿಯಲ್ಲಿ ಕೊಯಪಯ ಮಾತನಾಡುತ್ತಾ ಕಾಲು ಹಾಕತೊಡಗಿದರು. ಇತ್ತಾವರದ ಸುಬ್ಬಯ್ಯನ ಮನೆಯಲ್ಲಿ ಎತ್ತೊಂದು ಖರೀದಿ ಮಾಡಲು ಹೊರಟಿದ್ದರು. ಅವನ ಮನೆಯಲ್ಲಿ ಎತ್ತೊಂದು ಮಾರಾಟಕ್ಕಿದೆ ಎಂದು ಈರೇಗೌಡನಿಗೆ ತಿಳಿಸಿದವನು ಸೂರಾಚಾರಿ. ಈಗ ಅದನ್ನು ಖರೀದಿ ಮಾಡಲು ಮಧ್ಯಸ್ಥಿಕೆಗಾಗಿ ಈರೇಗೌಡ ಸೂರಾಚಾರಿಯನ್ನೇ ಕರೆದುಕೊಂಡು ಹೊರಟಿದ್ದನು. ಸೂರಾಚಾರಿ ಹಾಲಿ ಇಸ್ಲಾಂಪುರ ವಾಸಿಯೇ ಆದರೂ ಅವನು ಹಳೇಬೀಡಿನ ಹತ್ತಿರಿದ್ದ ಪನ್ನಾಥಪುರದಿಂದ ಬಂದಿದ್ದನು.
ಆತನು ಬಂದಿದ್ದು ಇಸ್ಲಾಂಪುರದ ಹತ್ತಿರ ಈಶ್ವರ ದೇವಸ್ಥಾನ ಕಟ್ಟುತ್ತಾರೆಂದು, ಅದರ ಕಲ್ಲಿನ ಕೆಲಸ, ಚಿತ್ತಾರದ ಕೆಲಸ, ಕುಸುರಿ ಕೆಲಸಗಳನ್ನು ತಾನು ವಹಿಸಿಕೊಳ್ಳಬೇಕೆಂದು ಆಲೋಚಿಸಿ ಬಂದಿದ್ದನು. ಆದರೆ ಈಶ್ವರ ದೇವಸ್ಥಾನ ಕಟ್ಟುವ ಕಾರ್ಯಕ್ರಮ ರದ್ದಾಗಿ ಹೋಯಿತು. ಏಕೆಂದರೆ ಅದಕ್ಕಾಗಿ ಶೇಖರಿಸಿದ ಹಣವನ್ನು ಅಲ್ಲಿನ ಪೂಜಾರಿಗಳಾಗಬೇಕಾಗಿದ್ದ ಶಂಕರ ಭಟ್ಟರು ಮಗಳ ಮದುವೆ ಇತ್ಯಾದಿಗಳಿಗೆ ಉಪಯೋಗಿಸಿ ಉಡುಪಿಗೆ ಓಡಿಹೋದರು. ಸೂರಾಚಾರಿ ಅಲ್ಲಿಯೇ 4 ಜನಕ್ಕೆ ತುಳಸೀಕಟ್ಟೆ ಇತ್ಯಾದಿಗಳನ್ನು ಮಾಡಿಕೊಟ್ಟು ದೂರದ ಸಂಬಂಧಿಕನಾದ ವಾಸಾಚಾರಿಯಲ್ಲಿ ಕೆಲವು ಕಾಲ ತಂಗಿದ್ದು ಅನಂತರ ಊರಿಗೆ ಹಿಂದಿರುಗುವವನಿದ್ದನು. ವಾಸಾಚಾರಿಗೆ ಹೆಂಡಿರು ಇರಲಿಲ್ಲ. ಒಂದೇ ಒಂದು ಮಗಳಿತ್ತು. ಆಕೆಯ ಹೆಸರು ಯಶೋಧ ಎಂದು. ಸೂರಾಚಾರಿಗೆ ಇಳಿವಯಸ್ಸಾಗಿದ್ದರೂ ಏನು ಕಾರಣವೋ ಮದುವೆಯಾಗಿರಲಿಲ್ಲ. ವಾಸಾಚಾರಿ ಬಹಳ ಪುಸಲಾಯಿಸಿ ಯಶೋಧಳನ್ನು ಸೂರಾಚಾರಿಗೆ ಕಟ್ಟಿದ. ಮದುವೆ ಸಂದರ್ಭದಲ್ಲಿ ಮುದುಕ ವಾಸಾಚಾರಿಯು ಸಾಯುವವರೆಗೂ ಸೂರಾಚಾರಿ ಇಸ್ಲಾಂಪುರದಲ್ಲೇ ಇರಬೇಕೆಂದಲೂ ಅನಂತರ ಅವನ ಹೆಂಡತಿಯನ್ನು ಕರೆದುಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದೆಂದು ಕರಾರಾಯಿತು. ಸೂರಾಚಾರಿಗೂ ಸಹ ಇಳಿವಯಸ್ಸೇ. ಆದರೆ ವಾಸಾಚಾರಿ ಮುಪ್ಪಿನ ಮುದುಕ. ಸೂರಾಚಾರಿ ಯಶೋಧೆಯನ್ನು ಮದುವೆಯಾದಾಗ ಅವ ಎಲ್ಲಿ ನಿಭಾಯಿಸುತ್ತಾನೋ ಅವಳನ್ನ ಎಂದು ಅನೇಕರು ಒಳಗೊಳಗೆ ಲೇವಡಿ ಮಾಡಿದರು. ಮುದುಕ ವಾಸಾಚಾರಿಯ ಕುಟುಕುಜೀವ ಹೋಗಲು ತಡವಾದಂತೆ ಸೂರಾಚಾರಿಯ ಅಸಹನೆ ಹೆಚ್ಚಾಗ್ತಿದ್ದಿತು. ಈ ಹೆಣ್ಣಿನ ಸಲುವಾಗಿ ಈ ಊರಲ್ಲಿ ನಾನು ಉಳಿಯಬೇಕಾಯಿತ ಶಿವಾಯ್, ಇಲ್ಲದಿದ್ದರೆ ನಾನು ಎಂದೋ ಈ ಮಲೆಸೀಮೆ ಬಿಟ್ಟಿರುತ್ತಿದ್ದೆ ಎಂದು ಸೂರಾಚಾರಿ ಎಲ್ಲರ ಬಳಿಯೂ ಹೇಳಿ ಪರಿತಪಿಸುತ್ತಿದ್ದ. ಈ ರೀತಿ ವಾಸಾಚಾರಿಯ ಸಾವಿನ ಪ್ರತೀಕ್ಷೆಯಲ್ಲಿಯೇ ವರುಷಗಳೇ ಸಂದವು. ಸೂರಾಚಾರಿಗೂ ವಯಸ್ಸಾಗತೊಡಗಿತು. ಕೊನೆಗೆ ಒಂದು ದಿನ ಅವನ ಹಾರೈಕೆಯಂತೆ ವಾಸಾಚಾರಿ ಪ್ರಾಣಬಿಟ್ಟ. ಆದರೆ ಸೂರಾಚಾರಿಯ ಹಣೆಬರಹವೇ ಬೇರೆ ರೀತಿಯಲ್ಲಿತ್ತು. ಅವನು ಮಾವನ ಕರ್ಮಗಳೆಲ್ಲನ್ನೂ ಮುಗಿಸಿ ಹೆಂಡತಿ ಕರೆದುಕೊಂಡು ಪನ್ನಾಥಪುರದ ಕಡೆಗೆ ಹೊರಟ. ಆದರೆ ಮಲೆಸೀಮೆ ಗಡಿದಾಟುವಲ್ಲಿ ದಿಡ್ಡಿ ಎನ್ನುವ ಹಳ್ಳಿ ದಾಟದೊಡನೆಯೇ ಯಾವುದೋ ಒಂದು ಪೀಡೆಯೋ ದೆವ್ವವೋ ಅವನ ಹೆಂಡತಿ ಮೈಮೇಲೆ ಬಂದು ಕಾಟ ಕೊಡತೊಡಗಿತು. ಮತ್ತೆ ಗಡಿದಾಟ ಮಲೆಸೀಮೆಗೆ ಹಿಂದಿರುಗುವವರೆಗೂ ತೊಂದರೆ ಕೊಡುವುದನ್ನು ಬಿಡಲೇ ಇಲ್ಲ. ಏನು ಮಾಡಿದರೂ ಪರಿಸ್ಥಿತಿ ಹತೋಟಿಗೆ ಬರದೆ ಕೊನೆಗೆ ನಿರುಪಾಯವಾಗಿ ಇಸ್ಲಾಂಪುರಕ್ಕೆ ಹಿಂದಿರುಗಿದನು. ಹೆಂಡತಿಗೆ ಕಸಬರಿಕೆ ತೆಗೆದುಕೊಂಡು ಹೊಡೆಯುವುದು, ಮೆಟ್ಟಿನಲ್ಲಿ ಹೊಡೆಯುವುದು, ಹೊಗೆ ಹಾಕಿ ಸೆಗಣಿ ನೀರು ಕುಡಿಸುವುದು ಇತ್ಯಾದಿಗಳನ್ನೆಲ್ಲ ಮಾಡಿ ಮುಗಿಸಿದ. ಹೀಗೆ ದಂಡಿಸುವಾಗೆಲ್ಲ ಯಾರೋ ಸೂರಾಚಾರಿ ಹೆಂಡತಿಗೆ ಬೇರೆ ಏನೋ ಚಾಳಿ ಇರಬೇಕು, ಅದಕ್ಕೆ ಇಸ್ಲಾಂಪುರ ಬಿಡಕ್ಕೆ ಒಲ್ಲ ಅದೇ ಅಂದಿದ್ದೆಲ್ಲ ಜ್ಞಾಪಕಕ್ಕೆ ಬಂದು ಹೆಂಡತಿಗೆ ಹಿಡಿದ ದೆವ್ವ ಬಿಡಿಸುವುದಿರಲಿ ಹೆಂಡತಿಯೇ ದೆವ್ವವೆಂದು ತಿಳಿದು ಜಪ್ಪಿ ಹಾಕಿದ್ದನು. ಕೊನೆಗೆ ಪಿಶಾಚಿಯ ಕಾಟದಿಂದ ಹಿಂದಿರುಗಬೇಕಾಯಿತೆಂಬುದನ್ನು ಜಾಹೀರು ಮಾಡಲು ಸಹಾಯವೂ ಆಯಿತೆಂದು ಮಸೀದಿಯಲ್ಲಿರುತ್ತಿದ್ದ ಭೂತವೈದ್ಯ ಫಕೀರಪ್ಪನ ಜೊತೆಗೆ ಸಮಾಲೋಚನೆಯೂ ಮಾಡಿದನು. ಏನೇ ಆದರೂ ಸೂರಾಚಾರಿ ಹೆಂಡತಿ ಯಶೋಧೆಯನ್ನು ದಿಡ್ಡಿಗಡಿ ದಾಟಿಸಲು ಸಾಧ್ಯವಾಗಲಿಲ್ಲ. ಸೂರಾಚಾರಿ ದಿಡ್ಡಿಗಡಿಯನ್ನು ಹೆಂಡತಿಯೊಂದಿಗೆ ದಾಟಲು ಸಾಧ್ಯವಾಗದೆ ಇಸ್ಲಾಂಪುರಕ್ಕೆ ಬಂದ ನಂತರ ಸೂರಾಚಾರಿಗೆ ಒಂದು ಕಾಟ ಆರಂಭವಾಯಿತು. ಮಲೆಸೀಮೆಯ ಥಂಡಿ ಹವೆ ಅವನಿಗೆ ಒಗ್ಗದೆ ಗೂರಲು ತರದ ಕೆಮ್ಮು ಹಾಗೂ ಹೊಬ್ಬಸವು ಆಗಾಗ್ಗೆ ಬರಲಾರಂಭಿಸಿತು. ಸೂರಾಚಾರಿಯ ಮೂಲ ಕಸುಬು ಕಲ್ಲಿನ ಕೆತ್ತನೆಯ ಕೆಲಸ. ಹೊಯ್ಸಳರ ಕಾಲದಿಂದ ಶಿಲ್ಪಿಗಳಾಗಿದ್ದ ಮನೆತನ ಅವನದ್ದು. ದೇವಸ್ಥಾನದ ಕಂಬ, ಮಾಡು, ತುಳಸೀಕಟ್ಟೆ, ದೇವರ ಸುಂದರ ವಿಗ್ರಹಗಳು ಇತ್ಯಾದಿಗಳನ್ನು ಮಾಡುತ್ತಿದ್ದನು. ಅವನು ಕೊಂಚವೂ ತನ್ನ ಅಸಾಮಾನ್ಯ ಕಲಾಗಾರಿಕೆಯ ಬಗ್ಗೆ ಪ್ರಜ್ಞಾವಂತನಾಗಿರಲಿಲ್ಲದರೂ ಶ್ರೇಷ್ಠ ಕಲಾವಂತಿಕೆ ಸೂರಾಚಾರಿಯ ಕೈಗಳಿಗೆ ಸಿದ್ಧಿಸಿತ್ತು. ಸೂರಾಚಾರಿ ಕೆಲಸ ಅಚ್ಚುಕಟ್ಟಾಗಬೇಕೆಂಬ ಆಲೋಚನೆಯಿಂದ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು. ಆದರೆ ಅದೊಂದು ಕಲೆ ಎಂದು ತಿಳಿಯುವುದೇ ಆಗಲಿ ಅಥವಾ ಒಂದು ಅಭಿವ್ಯಕ್ತಿ ಮಾಧ್ಯಮ ಎಂದು ತಿಳಿಯುವುದೇ ಆಗಲಿ ಅವನಿಂದ ಕನಸಿನಲ್ಲೂ ಸಾಧ್ಯವಿರಲಿಲ್ಲ. ಆದರೂ ಅವನೊಬ್ಬ ಮಹಾನ್ ಕಲಾವಿದನೇ ಆಗಿದ್ದ. ಇಸ್ಲಾಂಪುರಕ್ಕೆ ಬರುವುದಕ್ಕೆ ಮುಂಚೆ ಮಲೆಸೀಮೆಗೆ ಬಂದ ನಂತರ ಸೂರಾಚಾರಿಗೆ ಆ ಬಗೆಯ ಕೆಲಸಗಳು ಸಿಗುತ್ತಲೇ ಇಲ್ಲ. ಅವನಿಗೆ ಸಿಗುತ್ತಿದ್ದ ಕಲ್ಲಿನ ಕೆಲಸವೆಂದರೆ ಅವರಿವರ ಮನೆಯ ನುಣ್ಣಗಾದ ಒರಲು ಕಲ್ಲಿಗಳಿಗೆ ಉಳಿ ಹಾಕಿಕೊಡುವುದಷ್ಟೇ. ಹೀಗಾಗಿ ಸೂರಾಚಾರಿ ಬೇರೆ ಕೆಲಸಗಳಿಗೆ ಕೈ ಹಾಕಿದನು. ಮರದ ಮಾರಿಗೊಂಬೆಗಳನ್ನು ಮಾಡಿಕೊಡುತ್ತಿದ್ದನು. ಚಕ್ರದ ವೇದಿಕೆಯ ಮೇಲೆ ಈ ಉಗ್ರದೇವತೆಗಳನ್ನು ಕೂರಿಸಿ ಅವಕ್ಕೆ ಬಣ್ಣ ಬಳದು ಕೈಗೆ ಕತ್ತಿಯನ್ನು ತ್ರಿಶೂಲವನ್ನು ಕೊಟ್ಟು ದೇವರನ್ನು ತಯಾರಿ ಮಾಡುತ್ತಿದ್ದನು. ಆದರೆ ಜನಗಳಿಗೆ ಕಲಾವಿದ ಸೂರಾಚಾರಿಯ ಮಾರಿಗೊಂಬೆಗಳಲ್ಲಿ ಏನೋ ನ್ಯೂನತೆ ಕಾಣತೊಡಗಿತು. ಅಲ್ಲ ಆಚಾತ್ರೆ, ಪೊರಕೆಯಲ್ಲಿ ಮೊರ, ಮೆಟ್ಟಿನಲ್ಲಿ ಸೇವೆ ಮಾಡಿ ಊರಾಚೆಗೆ ದೂಡಿ ಬಸ್ತಿದ್ದೀವಿ, ಅಂಥದ್ದಕ್ಕೆ ಯಾಕಿಷ್ಟೊಂದು ವಯ್ಯಾರ ಮಾಡ್ತೀರಿ ಎಂದು ಹಲವರು ಗೊಣಗಿದರು. ಆ ಗೊಂಬೆಗಳ ಪ್ರಮಾಣಬದ್ಧ ನಿಲುವು, ಮುಖದ ಅಭಿವ್ಯಕ್ತಿ, ಸಮಪ್ರಮಾಣದ ಕುಚಗಳು, ಕರಾರುವಾಕಾದ ಭಂಗಿಗಳನ್ನು ಕಂಡು ನಿಮ್ಮ ಗೊಂಬೆ ನೋಡಿದರೆ ಮಾರಿ ಜ್ಞಾಪಕಕ್ಕೆ ಬರೋದೇ ಇಲ್ಲ ಎಂದು ಕೆಲವರು ವಿಮರ್ಶಿಸಿದರು. ಸೂರಾಚಾರಿ ಬೇರೆ ದಾರಿ ಕಾಣದೆ ಕೊನೆಗೆ ಕೊಕ್ಕರೆ ಮೂಗು, ಬಿಡುಗಣ್ಣಿನ, ಕಿಸುಬಾಯಿಯ ಮಡಕೆ ಮೊಲೆಗಳ ಮಾರಿಗೊಂಬೆಗಳನ್ನು ಮಾಡಿಕೊಡತೊಡಗಿದನು. ಕೊನೆಗೆ ಕೋರೆಹಲ್ಲುಗಳನ್ನು ಸೃಷ್ಟಿಸಿದನು. ಚಕ್ರದ ವೇದಿಕೆಯ ಮೇಲೆ ಎಳೆದೊಡೆಯುವಾಗ ಗಲಗಲ ಅಲಗುವ ಅವುಗಳು ಓಡಾಡಿದಂತೆಲ್ಲ ಹಾಗೆ ಆಡ್ಬೇಕು ನಿನಗೆ ಎಂದು ಸೂರಾಚಾರಿ ಕೊನೆಗೆ ಅಣಕಿಸಿದಂತೆ ಅವನಿಗೆ ಕಾಣಿಸುತ್ತಿತ್ತು.
ಇದೂ ಸಾಲದೆ ಸೂರಾಚಾರಿ ಇನ್ನೂ ಇತರ ಕಸುಬುಗಳನ್ನು ಮಾಡತೊಡಗಿದನು. ಮಂತ್ರ, ತಂತ್ರ, ತಾಯಿತ್ತು ಕೊಡುವುದು, ಮದ್ದು ತೆಗೆಯುವುದು ಮುಂತಾದವನ್ನು ಅಭ್ಯಸಿಸಿದನು. ಏಕೆಂದರೆ ತನ್ನ ಕಲೆಗೆ ಬೇಕಾದ ಬೇಡಿಕೆಗಳನ್ನು, ಗಿರಾಕಿಗಳನ್ನು ತಾನೇ ಸೃಷ್ಟಿಸಬೇಕಿತ್ತು. ಇದರೊಡನೆಯೇ ಇನ್ನೂ ನೂರಾರು ಅರ್ಥಹೀನವಾದ, ಅಸಂಬದ್ಧವಾದ ಯಾವ್ಯಾವುವೋ ಕಸುಬುಗಳನ್ನು ಮಾಡತೊಡಗಿದನು. ಭತ್ತದ ವ್ಯಾಪಾರ, ಅಂಗಡಿ ಕೃಷ್ಣಗೌಡರ ಬಾಕಿ ವಸೂಲಿ, ಹೆಂಡಿಗೆ ಗಂಡು ಇಂಥಲ್ಲಿದೆ ಎಂದು ತಿಳಿಸುವುದು, ಎತ್ತಿನ ವ್ಯಾಪಾರ, ಇಂಥವೇ ನೂರಾರು. ಈ ಯಾವುದೇ ವ್ಯವಹಾರದಿಂದಲೂ ಸೂರಾಚಾರಿಗೆ ಒಂದೇ ಒಂದು ಕಾಸಿನ ಲಾಭವೂ ಇರಲಿಲ್ಲ. ಸುಮ್ಮನೆ ಕಾಲ ಕಳೆಯಲೆಂದೇ ಸೂರಾಚಾರಿ ಇಷ್ಟನ್ನೆಲ್ಲ ಹಚ್ಚಿಕೊಂಡು ಲಾಟರಿ ಹೊಡೆಯುತ್ತಿದ್ದನು. ಯಾವೊಂದು ವ್ಯವಹಾರದಿಂದಲೂ ವಿಮುಕ್ತನಾಗಿ ಸೂರಾಚಾರಿ ಕೈ ತೊಳೆದುಕೊಂಡು ಖುಲಾಸ್ ಆಗಿರಲಿಲ್ಲ. ಆ ಊರಿನ ಜನಗಳ ಸಹನೆ ಸಹಿಷ್ಣುತೆಗಳಿಗೆ ಸೂರಾಚಾರಿ ಒಂದು ಉದಾಹರಣೆ ಆಗಿದ್ದ. ಆದರೆ ಈ ಸದ್ಗುಣಗಳು ಯಾವುದೇ ಅನುಭವ ವಿವೇಕಗಳಿಂದ ಬರದೆ ರೂಢಿ ಮಾತ್ರದಿಂದ ಅವರೆಲ್ಲರಿಗೂ ಸಿದ್ಧಿಸಿತ್ತು. ಸೂರಾಚಾರಿಯ ಸ್ವಭಾವವೋ ಅಥವಾ ಅವನ ಕರ್ಮವೋ ಅಥವಾ ಅವನಿದ್ದ ಊರು ಹಾಗೋ ಆ ಜನಗಳೇ ಅಂಥವರೋ ಅಂತೂ ಊರು ಬಿಟ್ಟು ಹೋಗುವುದೊಂದೇ ಈ ಕರ್ಮಜಾಲದಿಂದ ವಿಮುಕ್ತನಾಗುವ ಏಕಮಾತ್ರ ಮಾರ್ಗವೆಂದು ಸೂರಾಚಾರಿಗೆ ಅನ್ನಿಸಿತು. ಆದರೆ ಅವನ ಶನಿ ಹೆಂಡತಿಯೊಬ್ಬಳು ದಿಡ್ಡೀಗಡಿ ದಾಟುವ ಹಾಗಿರಲಿಲ್ಲ. ಈ ವಯಸ್ಸಿನಲ್ಲಿ ಮತ್ತೆ ಒಬ್ಬನೇ ಜೀವನವನ್ನು ಎದುರಿಸುವಷ್ಟು ಚೈತನ್ಯ ಸೂರಾಚಾರಿಗೆ ಬರಲಿಲ್ಲ. ಸೂರಾಚಾರಿಯು ಅಜ್ಮೀರಿನ ಫಕೀರಪ್ಪನು ಕೊಂಡ ಭೂತೋಚ್ಚಾಟನ ವಿಧಾನಗಳಿಂದ ಯಶೋದೆ ನಡೆದು ಹೋದನು. ಜೋಲುಮೊಲೆಯ ಗುಳಿಗಣ್ಣಿನ ಯಶೋದೆಗೆ ಕೈಗೆ ಒಂದು ಖಡ್ಗವನ್ನೋ ತ್ರಿಶೂಲವನ್ನೋ ಕೊಟ್ಟರೆ ಮಾರಿಗೊಂಬೆಯಂತೆಯೇ ಕಾಣಬಹುದಾದ ಸ್ಥಿತಿಗೆ ಬಂದಿದ್ದಳು. ಸೂರಾಚಾರಿಯು ಈರೇಗೌಡನು ನಡೆನಡೆಯುತ್ತಾ ಇತ್ತಾವರಕ್ಕೆ ಹತ್ತಿರಾದರು. ಸೂರಾಚಾರಿ, ಏನು ಮಾರಾಯ, ಸುಬ್ಬಯ್ಯ ಊರಾಗಿದ್ದಾನೋ ಇಲ್ಲವೋ ಎಂದ. ಇರದೆ ಎಲ್ಲಿಗೆ ಹೋಗ್ತಾನೆ, ಮೊನ್ನೆ ಬೇರೆ ಅವನದೊಂದು ಕೂಸು ಕೇರಿ ಹೋಯ್ತಂತೆ ಎಂದ ಈರೇಗೌಡ. ಇದೊಂದು ಎಡವಟ್ಟು ಸೂಳೆ ಮಗನ ಊರು, ಯಾವುದೂ ಸುಸೂತ್ರ ಆಗೋಲ್ಲ, ಅದಕ್ಕೆ ಹೇಳಿದ್ದೆ ಎಂದ ಸೂರಾಚಾರಿ. ಅದು ಹೇಳಿದ್ರಲ್ಲ, ಈ ಪೈಕಿನೇ ಎಡವಟ್ಟು ಅಂತ, ಅದು ಯಾರೂ ಒಪ್ಪಬೇಕಾದ್ದೆ. ವ್ಯಾಪಾರ ತಗೊಳ್ಳಿ, ನಂಟಸ್ತಿಕೆ ತಗೊಳ್ಳಿ, ಬೇಸಾಯ ತಗೊಳ್ಳಿ, ಎಲ್ಲ ಎಡವಟ್ಟಿ. ನನಗೆ ಪಾಯ್ಖಾನೆ ಸಹಿತ ಸುಸೂತ್ರ ಆಗೋಲ್ಲ ಎಂದು ತನ್ನ ಮೂಲವ್ಯಾಧಿಯನ್ನು ಜ್ಞಾಪಕಗೊಳಿಸಿದ ಈರೇಗೌಡ. ಸುಬ್ಬಯ್ಯ ಇನ್ನೂ ಮಗನೀಯ ಹೆಚ್ಚುಗಟ್ಟೆ ಮುಗಿಯೋವರೆಗೂ ಸೂತಕದಾಗೆ ವ್ಯಾಪಾರ ಬೇಡಂತಾನೋ ಏನೋ, ನನಗಂತೂ ರೇಜಿಗೆ ಹಿಡಿದು ಹೋಗಿದೆ ಎಂದ ಸೂರಾಚಾರಿ. ಸುಬ್ಬಯ್ಯನಿಗೇನೋ ಮಕ್ಕಳ ಯೋಗ ಇಲ್ಲ ಅಂತ ಕಾಡುತ್ತಿದೆ. 3 ಮಕ್ಕಳಾದವು, ಆದರೇನು, ಆದವೂ ಹೋದವು. ಸುಬ್ಬಯ್ಯನಾಗ ಏನಾದರೂ ಒಳರೋಗ ದೋಷ ಉಂಟಾ ಎಂದು ಈರೇಗೌಡ ಹೇಳಿದ. ಹೀಗೆಂದು ಈರೇಗೌಡ 4 ಕಡೆ ಮಾತಾಡಿಯೂ ಇದ್ದ. ಇದು ಸುಬ್ಬಯ್ಯನ ಕಿವಿವರೆಗೂ ಹೋಗಿತ್ತು. ಅದನ್ನು ಕೇಳಿ ಅವನ ಕಿವಿ ತಲುಪಿಸಿದವನ ಬಳಿ ಸುಬ್ಬಯ್ಯ, ನಮಗೇನೋ ಆ ಪಂಚಾಯತಿಗೆ ಎಂದು ಗೊಣಗಿ ಸೂರಾಚಾರಿ ಇತ್ತಾವರದತ್ತ ಕಾಲು ಸರಸರ ಹಾಕಿದ.